ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಕ್ಲಾಸ್ 10ನ ಮ್ಯಾಥಮೆಟಿಕ್ಸ್ನ 4 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. 4 ಮಾರ್ಕ್ಸಲ್ಲಿ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ನ ತೆಗೆದು ನೋಡಿದರೆ ಅಲ್ಲಿ ನಿಮಗೆ 4 ಮಾರ್ಕ್ಸಿಂದ ಒಂದು ಥಿಯರಮ್ ಬರುತ್ತೆ ಟ್ರ್ಯಾಂಗಲಿಂದ, ಎರಡನೇದಾಗಿ ಗ್ರಾಫ್ ಬರುತ್ತೆ ಡ್ರಾ ಮಾಡಲಿಕ್ಕೆ, ಥರ್ಡ್ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನಿಂದ ಒಂದು ಕ್ವಶನ್ ಬರುತ್ತೆ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಒಂದು ಕ್ವಶನ್ ಬರುತ್ತೆ. ಸ್ಟೂಡೆಂಟ್ಸ್, ಇವತ್ತು ನಾನು ಅರಿಥಮೆಟಿಕ್ ಪ್ರೋಗ್ರೆಷನನ್ನು ಮಾಡ್ತಾ ಇದ್ದೇನೆ, ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಇದರಲ್ಲಿ ಏನಾದರೂ ಡೌಟ್ ಇದೆ ನಂಗೆ ಕೇಳಿ ಸ್ಟೂಡೆಂಟ್ಸು. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ 2019ನ ಕ್ವಶನ್ ಪೇಪರ್, 2020ನ ಕ್ವಶನ್ ಪೇಪರು, 2021, 22, 23 ಅಂದರೆ 23 ಅಂದರೆ ಲೈಕ್ 22, 23 ಆ ಥರ ಹೇಳ್ತಾ ಇರೋದು ನಾನು ಅಕಾಡೆಮಿಕ್ ಇಯರ್. ಇದರ ಎಲ್ಲ ರೆಗ್ಯುಲರ್ ಕ್ವಶನ್ ಪೇಪರ್ ಮತ್ತು ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತಾ? ಯಾರಿಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನನ್ನ ಕೇಳಿ, ಏನಾದರೂ ಇದ್ದಿದ್ದರೆ ದಯವಿಟ್ಟು ಕೇಳಿ, ನಾನು ಖಂಡಿತ ಅದನ್ನು ಇದು ಮಾಡ್ತೇನೆ. ಆಯಿತಾ? ಸರಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಅರಿಥಮೆಟಿಕ್ ಪ್ರೋಗ್ರೆಷನ್ ಏನೇ ಡೌಟ್ ಇದು ನನ್ನನ್ನು ಕೇಳಿ. ತುಂಬ ಈಸಿ ಚಾಪ್ಟರ್ ಇದು, ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಈಸಿ ಚಾಪ್ಟರ್ ಇನ್ನೊಂದಿಲ್ಲ. ಓಕೆ, ಸೊ ನಾನೀಗ ಸ್ಟಾರ್ಟ್ ಮಾಡ್ತಾ ಇರೋದು ಫಸ್ಟಿಗೆ ನಿಮಗೆ ನಾನು ರಿಪೀಟೆಡ್ ಕ್ವಶನ್ಸನ್ನು 2019ಇಂದ ಮಾಡ್ತಾ ಹೋಗ್ತೇನೆ. ಸೊ ಯಾವ್ಯಾವ ಕ್ವಶನ್ಗಳು ಯಾವಾಗ ರಿಪೀಟ್ ಆಗಿದೆ ಫ್ರಾಮ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಆಯಿತಾ? ಏನಾದರೂ ಡೌಟ್ಗಳಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಮಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದರೆ ನಾವು ಜಾಸ್ತಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್. ಆಯಿತಾ? ಸೊ 10th ಇದು ಮಾಡ್ತಾ ಇದ್ದೆ ನಾನು ಅರಿಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಅರಿಥಮೆಟಿಕ್ ಪ್ರೋಗ್ರೆಷನ್ನು AP ಇಂದ ಮಾಡ್ತಾ ಇದ್ದಾನೆ. ನಾನು ಜಾಸ್ತಿ ಕ್ವಶನ್ಸನ್ನೆಲ್ಲ ಜಾಸ್ತಿ ಬರಲಿಕ್ಕೆ ಹೋಗೋದಿಲ್ಲ ಸ್ಟೂಡೆಂಟ್ಸ್. ನಿಮ್ಗೆ ಏನೇನು ಮೇನ್ ಬೇಕು ಅದನ್ನು ಮಾತ್ರ ಮಾಡ್ತೇನೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಏನೆಲ್ಲ ರಿಪೀಟ್ ಆಗಿದೆ ಅದನ್ನು ನೋಡ್ಕೊಂಡು ಮಾಡ್ತೇನೆ. ಅರಿಥಮೆಟಿಕ್ ಪ್ರೋಗ್ರೆಷನ್ನು ಓನ್ಲಿ ನಾನು ಯಾವ್ದು ಮಾಡ್ತಾ ಇದ್ದೇನೆ ಹೇಳಿ, ಈಗ ಮಾಡ್ತಾ ಇರೋದು ಜಸ್ಟ್ 4 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್ನು. ಇದು ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ? ಡೌಟ್ ಇದ್ದರೆ ನನ್ನ ಹತ್ರ ಕೇಳಿ. ಓಕೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಇದು 2019ಅಲ್ಲಿ ಬಂದಂಥ ಕ್ವಶನ್ನು. ಅರಿಥಮೆಟಿಕ್ ಪ್ರೋಗ್ರೆಷನ್ನ ದ 7th term of an AP is, ಫಸ್ಟ್ ಕ್ವಶನ್ ನೋಡಿ, 7th term of an AP is, 7th term of an AP is 4 times its second term. 7th term of an AP is 4 times its second term. And 12th term is 2 more than 3 times of its 4th term. Find the progression. ಇದು ಕ್ವಶನ್ ಸ್ಟೂಡೆಂಟ್ಸ್ ನಿಮ್ಮದು. ಇಲ್ಲಿ ನೋಡಿ, 7th term of an AP is 4 times its second term. ಫಸ್ಟಿಗೆ ಆ್ಯಂಡ್ ಬರೋಲ್ಲರಿ ನೋಡಿ, 7th term of an AP. 7th term ಅಂದರೆ ಏನು ಹೇಳಿ? nth term ಅಲ್ವಾ 7th. ಸೊ nth term ಫೈಂಡ್ ಔಟ್ ಮಾಡೋ ಫಾರ್ಮುಲಾ AN = A + n - 1 × D ಅಂತ ಫಾರ್ಮುಲಾ ಗೊತ್ತಿದೆ. 7th ಟರ್ಮನ್ನು ನಾನು A7 ಅಂತ ಬರಿಬೋದಾ? ಕರೆಕ್ಟಾ? 7th term of an AP is ಅಂದರೆ = 7th term of an AP is 4 times its second term. ಫಸ್ಟಿಗೆ 4 times ಮತ್ತು ಎಕ್ಸೀಡ್ಸ್ ಲೆಸ್ ಅದೆಲ್ಲದನ್ನು ಬಿಡಿ. ಅದು ಇಲ್ಲಿ ಏನಿದೆ ಸೆಕೆಂಡ್ ಟರ್ಮ್ ಅಂತಿದೆಯಲ್ಲ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಿ. ಸೆಕೆಂಡ್ ಟರ್ಮ್ ಅಂದರೆ ಏನು? A2 ಅಲ್ವಾ? ಸೆಕೆಂಡ್ ಟರ್ಮ್ ಕರೆಕ್ಟಾ? 4 times ಅಂದರೆ ಈ ಮೀನಿಂಗ್ ಏನು? 4 times ಅಥವಾ ಟ್ವೈಸ್ ಅಥವಾ ಥ್ರೈಸ್ ಈ ಥರ ಬಂದರೆ ಅದ್ರ ಮೀನಿಂಗ್ ಇಂಟು 4 ಅಂತ ಅರ್ಥ. ಥ್ರೈಸ್ ಅಂತ ಬಂದರೆ ಇಂಟು 3 ಅಂತ ಅರ್ಥ. ಟ್ವೈಸ್ ಅಂತ ಬಂದರೆ ಇಂಟು 2 ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸ್ಟೂಡೆಂಟ್ಸು? ಈಗ ಇದು ನಾನು ಫಸ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಅಥವಾ ಇದನ್ನು ಬರ್ಕೊಳ್ಳೋಣ. ಆಮೇಲೆ ಆ್ಯಂಡ್ ಅಂದರೆ ಇನ್ನೊಂದು ಸೆಂಟೆನ್ಸ್ ಅಲ್ವಾ? 12th term ಅಂದರೆ A12 ಅಲ್ವಾ? 12th term is 2 more than 3 times of its 4th term. ನಾನು ಏನು ಹೇಳಿದೆ? 3 times, ಟ್ವೈಸ್, ಥ್ರೈಸ್ ಅದನ್ನೆಲ್ಲ ಇಗ್ನೋರ್ ಮಾಡಿ. 2 more ಅದೆಲ್ಲದನ್ನು ಫಸ್ಟಿಗೆ ಇಗ್ನೋರ್ ಮಾಡಿ. ಫಸ್ಟಿಗೆ ಹೋಗ್ಬೇಕಾಗಿದ್ದು ನೀವೆಲ್ಲಿ? 3 times of its 4th term. 4th term ಅಂದರೆ A4 ಅಲ್ವಾ?
ಈಗ ಹಿಂದ್ಗಡೆ ಬನ್ನಿ, ಬ್ಯಾಕ್ ಬನ್ನಿ. ಏನು ಹೇಳಿದ್ದಾರೆ? 3 ಟೈಮ್ಸ್. ಇಲ್ಲಿ 4 ಟೈಮ್ಸ್ ಅಂದಾಗ ಇಂಟು 4 ಅಂತ ಮಾಡಿದ್ದೀರಾ, 3 ಟೈಮ್ಸ್ ಅಂತ ಹೇಳಿದಾಗ ಇಂಟು 3 ಅಂತ ಮಾಡ್ತೀರಾ, ಕರೆಕ್ಟಾ? ಅದಾಯಿತು. ಆಮೇಲೆ ದೆನ್ 2 more ಅಂತ ಹೇಳಿದ್ದಾರೆ. 2 more ಅಂದರೆ ಮೀನಿಂಗ್ +2 ಅಂತ ಅರ್ಥ ಆಯ್ತಾ? ಯಾವತ್ತು ರಿವರ್ಸ್ ಬನ್ನಿ. ಇವಾಗ ಇಲ್ಲಿ ಏನು ಹೇಳಿದ್ದಾರೆ? 4th ಟರ್ಮ್ ಅಂತ ಹೇಳಿದ್ದಾರೆ, ಅದನ್ನು ಫಸ್ಟ್ ಬರೀತೀರಾ. ಆಮೇಲೆ 3 ಟೈಮ್ಸ್ ಅಂತ ಹೇಳಿದ್ದಾರೆ, ಅದಕ್ಕೆ ಇಂಟು 3 ಅಂತ ಮಾಡ್ತೀರಾ. ಆಮೇಲೆ 2 more ಅಂತ ಹೇಳಿದ್ದಾರೆ, +2 ಅಂತ ಮಾಡ್ತೀರಾ. ಮೋರ್ ಅಂದರೆ ಪ್ಲಸ್ ಅಂತ ಮೀನಿಂಗ್ ಸ್ಟೂಡೆಂಟ್ಸ್. ಇದನ್ನು ಬರೆದ್ರೆ ನಿಮ್ಮದು ಕಂಪ್ಲೀಟ್ ಪ್ರಾಬ್ಲಮ್ ಆದಾಗೆ, ಮತ್ತೇನೂ ಇಲ್ಲ ಇಲ್ಲಿ. ಸಿಂಪಲ್ ಸ್ಟೂಡೆಂಟ್ಸ್. ಇದಕ್ಕೀಗ a+n-1 × d ಫಾರ್ಮುಲಾ ಹಾಕೋಣ, ಯಾಕಂದರೆ nth ಟರ್ಮ್ ಅಲ್ವಾ. = ಇಲ್ಲೂ ಕೂಡ a+n-1 × d ಫಾರ್ಮುಲಾ ಹಾಕೋಣ ಇಂಟು 4. ಇಲ್ಲೂ ಕೂಡ a+n-1 × d ಫಾರ್ಮುಲಾ ಹಾಕೋಣ, ಅದನ್ನು ಜಸ್ಟ್ ಫಾರ್ಮುಲಾ ಬರಿತಾ ಇದ್ದಾನೆ ಅಷ್ಟೇ. a+n-1 × d ಇಂಟು 3 + 2 ಹಾಕಿದ್ರಾ? ಸರಿ. ಈಗ ನೋಡಿ, ಎ ಇದ್ದಲ್ಲಿ ಎ ಇದೆ ಪ್ಲಸ್, ಇಲ್ಲಿ n ಇದೆ 7 ಇದೆಯಲ್ಲ, 7 - 1 ಏನಾಗುತ್ತೆ? 6 ಅಲ್ವಾ? 6d = a ಪ್ಲಸ್, ಇಲ್ಲಿ n ಇದ್ದಲ್ಲಿ 2 ಇದೆ, 2 - 1 ಏನಾಗುತ್ತೆ? 1d ಅಲ್ಲ. 1d ಅಂದರೆ ಖಾಲಿ ಡಿ ಬರಿತೇನೆ, 1 ಬರಿದಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ. ಇಂಟು 4 ಇದೆ ಸ್ಟೂಡೆಂಟ್ಸ್. ಇಂಟು 4 ಅಂದರೆ ಮೀನಿಂಗ್ ಇದಿಷ್ಟಕ್ಕೂ ನೀವು ಬ್ರ್ಯಾಕೆಟ್ ಹಾಕಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ ನೋಡಿ, a12 ಇದ್ದರೆ ಏನಾಗುತ್ತೆ ಹೇಳಿ? ಡೈರೆಕ್ಟ್ ಬರಿಬೋದು ನಾನು, a+11d ಅಂತ = a4 ಇದ್ದರೆ a+3d ಅಂತ ಬರೆಯೋದಾ? ಆಮೇಲೆ ಇಂಟು 3 ಇದೆಯಲ್ವಾ, ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಇದನ್ನು ಬರೆದಾದ್ಮೇಲೆ ವೆರಿ ಇಂಪಾರ್ಟೆಂಟು +2. ಓಕೆ. ಈಗ ಇಲ್ಲಿ a+60 ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ. ಈ 4ಅನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು ಸ್ಟೂಡೆಂಟ್ಸ್, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಬ್ರ್ಯಾಕೆಟ್ ತಗೊಳ್ಳಿ ಅಂತ ಹೇಳಿದ್ದು. 4 × a ಏನಾಗುತ್ತೆ? 4a + 4d. ಸರಿಯಾ? ಇಲ್ಲೂ ನೋಡಿ a+11d ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಹಾಗೆ ಬರೀನಿ = ಈ 3ಅನ್ನು ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತುಂಟ? ಇವೆರಡನ್ನ ಪ್ಲಸ್ ಮಾಡಿಬಿಡ್ತೀರ. ಪ್ಲಸ್ ಮಾಡೋದಲ್ಲ, ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕು. ಅಂದರೆ ಈ 3ಅನ್ನು ಈ ಬ್ರ್ಯಾಕೆಟ್ ಒಳಗಿರೋ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದರೊಳಗಿರೋ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. 3 × a ಏನಾಗುತ್ತೆ? 3a ಪ್ಲಸ್ 3 × 3 ಏನು? 9d ಪ್ಲಸ್ ಇಲ್ಲೇನಿದೆ? 2 ಇದೆ. ಏನಂತ ಗೊತ್ತಾಯ್ತಾ? ಈ 3ಅನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಈಗ ನೋಡಿ, a ಟರ್ಮನ್ನೆಲ್ಲ ಒಂದು ಕಡೆ ತಗೊಂಡೋಗಿ, ಡಿ ಟರ್ಮನ್ನೆಲ್ಲ ಒಂದು ಕಡೆ ತಗೊಂಡೋಗಿ. ಓಕೆ. ಈಗ ನಾನು ಏನು ಮಾಡ್ತೇನೆ? ಇದನ್ನು ಎರಡನ್ನೂ ಆಚೆ ಕಡೆ ತಗೊಂಡು ಹೋಗ್ತೇನೆ. ಇಲ್ಲಿ ಏನಿದೆ? 4a ಅಲ್ವಾ, ಅದನ್ನು ಬರ್ಕೊಳ್ಳಿ ಫಸ್ಟಿಗೆ. ಪ್ಲಸ್ ಎನ್ನು ಆಚೆ ಕಡೆ ತೊಗೊಂಡೋದ್ರೆ -a ಆಗುತ್ತೆ. ಇಲ್ಲೇನಿದೆ? +4d ಇದೆ. +6d ಆಚೆ ತೊಗೊಂಡೋದ್ರೆ, ಈಕ್ವಲಿಂದ ಆಚೆ ತೊಗೊಂಡೋದ್ರೆ -6d ಆಗುತ್ತೆ. ಸರಿಯಾ? = 0 ಅಂತ ತಗೊಳ್ಳಿ. ಆಯಿತಾ? 4a ಅಲ್ಲಿ ಎನ್ನು ಮೈನಸ್ ಮಾಡಿದರೆ 3a ಆಗುತ್ತೆ. 4d +4d - 6d ಎರಡರ ಸೈನ್ ಕೂಡ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ. 6ಅಲ್ಲಿ 4ನ ಸಬ್ಟ್ರಾಕ್ಟ್ ಮಾಡಿದರೆ 2d ಆಗುತ್ತಾ ವಿತ್ ಗ್ರೇಟರ್ ನಂಬರ್ ಸೈನ್. 4 ಮತ್ತು 6ಅಲ್ಲಿ ಗ್ರೇಟರ್ ನಂಬರ್ ಯಾವುದು? 6 ಅಲ್ವಾ, ಅದ್ರ ಸೈನ್ ಏನಿದೆ? ಮೈನಸ್. ಅದನ್ನು ತಗೊಳ್ಳಿ = 0. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಆಯಿತಾ? ಈಗ ಇಲ್ಲಿ ನೋಡಿ, a ಟರ್ಮನ್ನೆಲ್ಲ ಆಚೆ ಕಡೆ ತೊಗೊಂಡು ಹೋಗೋಣ, ಡಿ ಟರ್ಮನ್ನು ಆಚೆ ಕಡೆ ತೊಗೊಂಡು ಹೋಗೋಣ. ಇಲ್ಲಿ ಫಸ್ಟಿಗೆ ಏನಿದೆ? 3a ಇದೆ. ಇಲ್ಲಿರೋದು ಸ್ಟೂಡೆಂಟ್ಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಬರಿಬೋದು, ಅದನ್ನೇನು ಪ್ರಾಬ್ಲಮ್ ಇಲ್ಲ. ಮೈನಸ್ +a ಇದ್ದಿತ್ತು, ಆಚೆ ಹೋಗುವಾಗ ಮೈನಸ್ ಆಗುತ್ತಲ್ಲ, ಅದಕ್ಕೆ -a. ಇಲ್ಲಿ +9d ಇದೆ, +11d ಆಚೆ ಹೋಗೋವಾಗ ಏನಾಗುತ್ತೆ? -11d ಆಗುತ್ತೆ. ಮತ್ತು +2 ಇದೆ. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿರೋ ಇದನ್ನು ಅಲ್ಲೇ ಇಟ್ಟಿದ್ದೇನೆ ನಾನು, ಈಚೆ ಕಡೆ ಇರೋದನ್ನು ಆಚೆ ಕಡೆ ತೊಗೊಂಡೋಗಿದ್ದು. ಅದಕ್ಕೆ ಇದು ಎಲ್ಲದು ಸೈನ್ ಹಾಗೇ ಇದೆ, ಇದರ ಸೈನ್ ಮಾತ್ರ ಆಚೆ ಹೋಗುವಾಗ ಇದಾಗಿದ್ದು, ಚೇಂಜ್ ಆಗಿದ್ದು = 0. ಸರಿಯಾ? ಇದನ್ನು ಹೀಗೆ ಇಡಿ, ಇದೇನು ಮಾಡೋದು ಬೇಡ. ಇದನ್ನೀಗ ಸಿಂಪ್ಲಿಫೈ ಮಾಡೋಣ. 3a - a 2a 9d ಮೈನಸ್ ಅಂದರೆ ಇದು -2d ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಹೇಳಿ? ಇದು +9, ಇದು -11, ಎರಡರದ್ದು ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ. -2d ಅಲ್ಲ, +2 = 0. ಇದು ಇಕ್ವೇಷನ್ ನಂಬರ್ 2. ಸರಿಯಾ? ಈಗ ಎಂತ ಮಾಡೋಣ ಹೇಳಿ? ಎರಡು ಇಕ್ವೇಷನ್ ಬಂದ ಮೇಲೆ ಸಾಲ್ವಿಂಗ್ ದ ಇಕ್ವೇಷನ್ ಗೊತ್ತಿದೆಯಲ್ಲ, ಸಾಲ್ವಿಂಗ್ ಇಕ್ವೇಷನ್ 1 and 2. 1 ಏನಿದೆ? 3a - 2d = 0ನಾ? ಇಲ್ಲೇನು ಬಂದಿದೆ ನೋಡಿ? 2a - 2d +2 ಇದೆ ಸ್ಟೂಡೆಂಟ್ಸ್ = 0. ಈಗ ನೋಡಿ, ಇಲ್ಲಿ ಮೈನಸ್ ಇದ್ದರೆ ಏನು ತೊಗೊಳ್ಬೇಕು? ಪ್ಲಸ್ ಅಲ್ಲ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಅಲ್ಲ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ, ಇಲ್ಲಿ ಮೈನಸ್ ಆಗುತ್ತೆ. ಆವಾಗ ಈ ನಂಬರ್ನ ಸೈನ್ ಇದಾಗುತ್ತೆ, ಈ ನಂಬರ್ನ ಸೈನ್ ಇದಾಗುತ್ತೆ, ಈ ನಂಬರ್ನ ಸೈನ್ ಇದಾಗುತ್ತೆ. ಈಗ -2d +2d ಕ್ಯಾನ್ಸಲ್ ಮಾಡ್ಬೋದಾ? ಕರೆಕ್ಟ್ ಅಲ್ಲ? ಇದು +3a, ಇದು -2a. +3a - 2a ಎರಡರದ್ದು ಸೈನ್ ಡಿಫ್ರೆಂಟ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಿ 1a ಉಳಿತದೆ, ಅಥವಾ a ಅಂತ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ವಿತ್ ಗ್ರೇಟರ್ ನಂಬರ್ ಸೈನ್ 3 ಮತ್ತು 2 ಅಲ್ಲಿ ಗ್ರೇಟರ್ ನಂಬರ್ 3, ಅದರ ಸೈನ್ ಪ್ಲಸ್. ಸರಿಯಲ್ಲ?
ಇಲ್ಲೇನಿದೆ ಇಲ್ಲಿ ಮತ್ತೆ +2 ಇದೆ, ಮತ್ತು ಈ ಸೈನನ್ನು ಚೇಂಜ್ ಮಾಡೋದು ಬೇಡ ಸ್ಟೂಡೆಂಟ್, ಆಯಿತಾ. +2 ಹಾಗೆ ತಗೊಳ್ಳಿ =0. ಯಾಕಂತ ಕೇಳಿದರೆ ಇಲ್ಲಿ ನಮ್ಮ ಮೇಲ್ಗಡೆ ಏನಿಲ್ಲಲ್ಲ, ನಂಬರ್ 2 ಅಂತಿದೆಯಲ್ಲ, ಇಲ್ಲೇನಾದರೂ ಇದೆಯಾ ಇಲ್ಲ ಅಲ್ವಾ. ಸೊ ಇಲ್ಲಿ ಚೇಂಜ್ ಮಾಡೋದು ಅಗತ್ಯ ಇಲ್ಲ, ಇವೆರಡು ಚೇಂಜ್ ಮಾಡಿದ್ರೆ ಸಾಕು. a + 2 = 0. ನಂಗೆ ಬೇಕಾದ a ಅಲ್ವಾ, +2 ಆಚೆ ತಗೊಂಡೋಗಿ ಏನಾಗುತ್ತೆ -2 ಆಯಿತು. ಸರಿಯಾ. a ಏನು ಬಂತು ಆನ್ಸರ್ -2. ಇದನ್ನು ಯಾವುದಾದ್ರೂ ಒಂದು ಇಕ್ವೇಷನಿಗೆ ಒಂದು 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ನಾನು ಇಲ್ಲೇ ಮಾಡ್ತೇನೆ ಸಬ್ಸ್ಟಿಟ್ಯೂಟ್. ನೀವು ಕೆಳಗೆ ಮಾಡಿ a = -2 ಇನ್ ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3a - 2d = 0. 3 × a ಅಂದರೆ ಏನು ಹೇಳಿ -2 -2d = 0ನಾ. ಇದೆಂತಾಗುತ್ತೆ -6 ಅಲ್ವಾ. -2d = 0. ನನಗೆ ಬೇಕಾಗಿರೋದು ಡಿ ಜೊತೆ ಏನೆಲ್ಲ ಇದೆ ಅದೆಲ್ಲದೂ ಇಲ್ಲೇ ಇರಲಿ ವಿತ್ ಸೈನ್, ಅದು ಬಿಟ್ಟು ಉಳಿದದ್ದನ್ನು ಆಚೆಗಡೆ ತೊಗೊಂಡೋಗಿ. -6 ಆಚೆಗಡೆ ಹೋಗುವಾಗ +6 ಆಗುತ್ತಲ್ಲ, ಈ -2d ಇಲ್ಲೇ ಇರಲಿ, -6 ಆಚೆ ಹೋಗುವಾಗ +6 ಆಯಿತು. ನನಗೀಗ ಬೇಕಾಗಿರೋದು ಡಿ ಜೊತೆ 2 ಅನ್ನೋದು ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗುವಾಗ ಡಿವೈಡ್ ಆಗುತ್ತೆ. ಸೊ d = 6 / -2. 2 1s 2 3s, ಇಲ್ಲಿ ಮೈನಸ್ ಸೈನ್ ಇದೆ, ವೆರಿ ಇಂಪಾರ್ಟೆಂಟ್. d = -3 ಬಂತಾ. ಡಿ ಬಂತು, ಎ ಬಂತು. ಕ್ವಶನ್ ಏನು ಕೇಳಿದ್ದವರು 10 4 times ಫೈಂಡ್ ದ ಪ್ರೋಗ್ರೆಷನ್ ಅಂದರೆ ಏನು ಹೇಳಿ. ಫೈಂಡ್ ದ ಪ್ರೋಗ್ರೆಷನ್ ಅಂದರೂ ಒಂದೇ, ಫೈಂಡ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೂ ಒಂದೇ, ಅಥವಾ ಫೈಂಡ್ ದ ಟರ್ಮ್ ಅಂದರೂ ಒಂದೇ. ಏನಾಗುತ್ತೆ ಪ್ರೋಗ್ರೆಷನ್ ಈಗ a + d a + 2d a + 3d ಆ್ಯಂಡ್ ಸೋ ಆನ್. ಎ ಅಂದರೆ ನಮ್ಗೆ ಎಲ್ಲಿ ಬಂದು ಏನು ಬಂದಿಲ್ಲ ಆನ್ಸರ್ -2 ಅಲ್ವಾ. ಎ ಅಂದರೆ -2 ಬಂದಿದೆ, -2 ಪ್ಲಸ್ ಡಿ ಅಂದರೆ ಎಷ್ಟು ಬಂದಿದೆ ನೋಡಿ -3 ಬಂದಿದೆ. -3, -2 ಪ್ಲಸ್ 2 × -3, -2 ಪ್ಲಸ್ 3 × -3. ಸರಿಯಾ ಹಾಕಿದ್ದು ಗೊತ್ತಾಯ್ತಲ್ಲ ನಿಮಗೆ. ಈ -2 ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ ಸ್ಟೂಡೆಂಟ್. -2 -3 ಇಲ್ಲಿ -2 ಇದೆ ಹಾಗೆ ತಗೊಳ್ಳಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. 2 3s 6. ಇದು ಮಲ್ಟಿಪ್ಲಿಕೇಶನ್, ಇದು ಯಾಕಂದರೆ ಬ್ರ್ಯಾಕೆಟ್ ಇದೆ, ಆಮೇಲೆ 2 - 3 ಬರೆಯೋದಲ್ಲ ಆಯಿತಾ. -2 ಹಾಗೆ ತಗೊಳ್ಳಿ. 3 × 3 9, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್. ಸರಿಯಾ. ಈಗ ನೋಡಿ -2 ಹಾಗೆ ತಗೊಳ್ಳಿ. -2 -3 -5, -2 -6 -8, -2 -9 -11 ಆ್ಯಂಡ್ ಸೊ ಆನ್. ಇದು ನಿಮ್ಮ AP ಸ್ಟೂಡೆಂಟ್ಸ್ ಲಾಸ್ಟಿಗೆ ಬರೆದಿಟ್ಟು ಬರಬೇಕು. ಈಗ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ಅಂದರೆ ಏನು ಹೇಳಿ, ಇದು ಮೈನಸ್ ಇದು ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ. -5 ಫಾರ್ಮುಲದ್ದು ಮೈನಸ್, ಆಮೇಲೆ ಇದು -2. -5 + 2 ಎಷ್ಟಾಗುತ್ತೆ ಇಲ್ಲಿ 3 ಆಗುತ್ತಲ್ಲ. -8 ಫಾರ್ಮುಲದ್ದು ಮೈನಸ್ ಆ್ಯಂಡ್ -5 -5 ಪ್ಲಸ್ -8 + 5 ಎಷ್ಟಾಗುತ್ತೆ ಮೈನಸ್. ಇಲ್ಲಿ -3 ಆಗುತ್ತಾ, ಇಲ್ಲೂ ಕೂಡ -3ನೇ ಆಗುತ್ತೆ. ಓಕೆ. ಡಿಫರೆನ್ಸ್ ಸೇಮ್ ಇದ್ದರೆ ಇಟ್ ಈಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸ್ಟೂಡೆಂಟ್ಸು. ಇದೆಲ್ಲ 4 ಮಾರ್ಕ್ಸ್ ಕೇಳ್ತಾರೆ. ಓಕೆ. ಇಲ್ಲಿ ನಿಮಗೆ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ ಇಕ್ವೇಷನ್ ಬರೆದಿಕ್ಕೆ, ಅಥವಾ ಈ 2 ಇಕ್ವೇಷನ್ ಬರೆದಿದ್ದಕ್ಕೆ 1 ಮಾರ್ಕ್, ಎ ಫೈಂಡ್ ಔಟ್ ಮಾಡಿದ್ದಕ್ಕೆ 1 ಮಾರ್ಕ್, ಮಾಡಿದ್ದಕ್ಕೆ 1 ಮಾರ್ಕ್, ಡಿ ಫೈಂಡ್ ಔಟ್ ಮಾಡಿದ್ದಕ್ಕೆ 1 ಮಾರ್ಕ್, ಫೈನಲ್ ಆನ್ಸರ್ ಬರೆದಿದ್ದಕ್ಕೆ 1 ಮಾರ್ಕ್. ಟೋಟಲ್ 4 ಮಾರ್ಕ್ಸನ್ನು ಡಿವೈಡ್ ಮಾಡಿ ಹೋಗ್ತಾರೆ ಆಯಿತಾ. ಹೋಪ್ ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಈಸಿ ಇದೆ, ಈಸಿ ಅಂತಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇದು ಈಸಿ ಇದೆ. ಓಕೆ ಸ್ಟೂಡೆಂಟ್ಸ್. ಮತ್ತೇನು ಗೊತ್ತುಂಟು, ಅರಿಥಮೆಟಿಕ್ ಪ್ರೋಗ್ರೆಷನ್ ನಾನು 4 ಮಾರ್ಕ್ಸ್ ಇದು ಮಾಡಿದ್ದೆ ಅಂದ್ಕೊಳ್ತೇನೆ. ಸೊ ಈಗ ಮಾಡಿರೋ ಕ್ವಶನ್ನ ನಾನು ಮಾಡೋದಿಲ್ಲ, ನಿಮಗೆ ಬೇಕಾದರೆ ಪ್ಲೇ ಲಿಸ್ಟ್ ಅಂತ ಇದು ಮಾಡ್ಕೊಳ್ಳಿ. ಇದನ್ನು ನಾನು ಮಾಡದೇ ಇರೋ ಕ್ವಶನ್ನ ಡಿಫ್ರೆಂಟ್ ಟೈಪ್ಸನ್ನು ಮಾಡ್ತೇನೆ ಆಯಿತಾ. ಒಂದು ಪ್ಲೇ ಲಿಸ್ಟಲ್ಲಿ ನೋಡಿ ಸ್ಟೂಡೆಂಟ್ಸು, ನಾನು ಮಾಡಿದ್ದೀನಿ ಇದು ಆಲ್ರೆಡಿ ಇಷ್ಟು ಪ್ರಾಬ್ಲಮ್ನ. ಈಗ ಬೇರೆ ಕ್ವಶನ್ ಪೇಪರಿಂದ, ಈಗ ಹಿಂದಿದ್ದು ಮಾಡಿದ ಕ್ವಶನ್ ಪೇಪರ್ ಇದೆ, ಬಟ್ ಇವಾಗ ಮಾಡೋದು 2022 ಕ್ವಶನ್ ಪೇಪರ್ ಆಯಿತಾ. ನೋಡಿ ಕ್ವಶನ್ ನೋಡಿ. The sum of first 9 terms of AP is sum of ಏನು ಹೇಳಿದ್ದಾರೆ, ಫಸ್ಟ್ 9 ಟರ್ಮ್ಸ್ ಅಂತಿದ್ದಾರೆ ಸ್ಟೂಡೆಂಟ್ಸ್. 9 ಟರ್ಮ್ಸ್ ಆಫ್ ಎನ್ AP, ಫಸ್ಟ್ 9 ಟರ್ಮ್ಸ್ ಆಫ್ AP ಎಷ್ಟು ಅಂತ ಹೇಳಿದ್ದಾರೆ 144 ಅಂದಿದ್ದಾರೆ. ಆ್ಯಂಡ್ ಇಟ್ಸ್ 9th ಟರ್ಮ್, 9th ಅನ್ನೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 9th ಟರ್ಮ್ ಈಸ್ 28. ಫೈಂಡ್ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫರೆನ್ಸ್ ಆಫ್ AP. CD ಅಂದರೆ ಕಾಮನ್ ಡಿಫರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ಫಸ್ಟ್ 9 ಟರ್ಮ್ಸ್, ಫಸ್ಟು 9 ಟರ್ಮ್ಗಳ ಸಮ್ ಅಂತೆ. ಸಮ್ ಆಫ್ ಫಸ್ಟ್ 9 ಟರ್ಮ್ಸ್, ಸಮ್ ಆಫ್
ಯಾವಾಗಲೂ ಸಮ್ ಬಂದಾಗ ಎಸ್ ಬರೆಯೋದಲ್ಲ, ಯಾವಾಗ ಬರೆಯೋದಲ್ಲ ಅಂತ ಮತ್ತೆ ಹೇಳ್ತೇನೆ ನಾನು. ಇದಕ್ಕೆ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್, ಫಸ್ಟು 9 ಟರ್ಮ್ಗಳ ಸಮ್ ಎಷ್ಟಂತೆ 9 ಟರ್ಮ್ಸ್ ಅಂದರೆ S9 ಅಲ್ಲ, ಆಫ್ ಎನ್ AP 144 ಸರಿಯಾ. ಆ್ಯಂಡ್ ಇಟ್ಸ್ 9th ಟರ್ಮ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, 9th ಅಲ್ವಾ, 9th ಅಂತ ಹೇಳ್ರಿ. ಈಗ A9 ಅಂತ ಬರೀಬೇಕು ಸ್ಟೂಡೆಂಟ್ಸ್, S9 ಅಲ್ಲ, ಯಾಕಂದ್ರೆ 9th ಟರ್ಮ್ ಈಸ್ 28. ಏನು ಕ್ವಶನ್ ಕೇಳಿದ್ದಾರೆ ಅವರು, ಎ ಅಂದರೆ ಫಸ್ಟ್ ಟರ್ಮ್ ಅಂದರೆ ಎ ಅಲ್ವಾ, ಅಂದರೆ ಏನು ಅಂತ ಕೇಳಿದ್ದಾರೆ. ಆಮೇಲೆ ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ ಅಂದರೆ ಏನು ಅಂತ ಕೇಳಿದ್ದಾರೆ ಸರಿಯಾ. ಸೊ ಎಸ್ ಅಂತ ಹೇಳಿದಾಗ ನಿಮ್ಗೆ ಫಾರ್ಮುಲಾ ಗೊತ್ತಿದೆಯಲ್ಲ, ಏನಾಗುತ್ತೆ ಈಗ ಫಾರ್ಮುಲಾ ಎಸ್ಸಿಗೆ Sn = n/2 2a + n - 1 × d ನಾ ಇಲ್ಲಿ ಫಾರ್ಮುಲಾ ಆಗ್ತಾನೆ. n/2 2a + n - 1 × d = 144. n ಇದ್ದಲ್ಲಿ ಏನಿದೆ ಎಲ್ಲ ಹೇಳಿ, 9 ಅಲ್ಲ, 9/2 ಎ ಗೊತ್ತಿಲ್ಲ ಸ್ಟೂಡೆಂಟ್ಸ್ ನಮಗೆ, n ಮಾತ್ರ ಗೊತ್ತಿರೋದು, 1 × d = 144. ಈಗ ನೋಡಿ ಸ್ಟೂಡೆಂಟ್ಸ, 9/2 2a + 9 - 1 ಏನು 8 ಅಲ್ವಾ, 8d = 144. ಈಗ ನೋಡಿ 9 ಮತ್ತು 2 ಯಾವುದಾದ್ರೂ ಮಲ್ಟಿಪ್ಲಿಕೇಶನ್ ಹೋಗುತ್ತೆ, ಎರಡು ಕೂಡ ಸೇಮ್ ಮಲ್ಟಿಪ್ಲಿಕೇಶನ್ ಹೋಗೋದಿಲ್ಲ ಅಲ್ವಾ. ಅಂಥ ಟೈಮಲ್ಲಿ ಏನು ಮಾಡಿ ಗೊತ್ತುಂಟು, ಹೋಗದೇ ಇದ್ದಾಗ ಇಲ್ಲಿ ಒಳಗಡೆ ಇರೋ ನಂಬರಲ್ಲಿ ಎರಡರಲ್ಲೂ ಕಾಮನ್ ಆಗಿ ಯಾವುದರಿಂದಾದ್ರೂ ಹೋಗುತ್ತಾ ನೋಡಿ. ಎರಡೂ ಕೂಡ 2 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ, 2 ಅನ್ನೋದು 2 ಮಲ್ಟಿಪ್ಲಿಕೇಶನಲ್ಲಿ ಹೋಗುತ್ತೆ, 8 ಅನ್ನೋದು 2 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ. ಸೊ ಹಾಗಾದರೆ ನಾನು 2 ಅನ್ನು ಕಾಮನ್ ಆಗಿ ಔಟ್ಸೈಡ್ ಇರ್ಬೋದಾ, ಆವಾಗ ಇಲ್ಲಿ ಏನು ಉಳಿತದೆ ಹೇಳಿ, ಇಲ್ಲಿ 2 ಅನ್ನು ಔಟ್ಸೈಡ್ ಇಟ್ಟಿದ್ದೀರಾ, ಎ ಉಳಿತದೆ, ಪ್ಲಸ್ ಇಲ್ಲಿ 8 ಇದೆ ಬಟ್ ಇಲ್ಲಿ 2 ಔಟ್ಸೈಡ್ ಇಟ್ಟಿದ್ರೆ, ಇದು ಬ್ರ್ಯಾಕೆಟ್ ಹಾಕಿದರೆ ಅಂದರೆ ಮಲ್ಟಿಪ್ಲಿಕೇಶನು 2ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದರೆ 8 ಆಗುತ್ತೆ, 4ಇಂದ, ಕರೆಕ್ಟ್ ಅಲ್ಲ, = 144. ಈಗ ಕ್ಯಾನ್ಸಲ್ ಮಾಡಿ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನಂಗೆ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಎಣಿಸ್ಕೊಳ್ತೇನೆ. a + 4d = 144. ಈಗ ಏನು ಮಾಡೋಣ ಅಂತ ಕೇಳಿದರೆ 9ಅನ್ನು ಆಚೆ ಕಡೆ ತಗೊಂಡು ಹೋಗೋಣ. ಇಲ್ಲಿ ಇಂಟು ಅಂತ ಅರ್ಥ, ಬ್ರ್ಯಾಕೆಟ್ ಅಂದರೆ ಮೀನಿಂಗ್ ಅದು ಯಾವುದೇ ಬ್ರ್ಯಾಕೆಟ್ ಆಗಿರಲಿ, ಇಂಟು ಅಂತ ಅರ್ಥ, ಆಚೆ ಕಡೆ ಹೋಗುವಾಗ ಡಿವೈಡ್ ಆಗುತ್ತೆ. ಸೊ a + 4d = 144 / 9. ಇದು ನೋಡಿ 9 1s 5 ಉಳಿತದೆ, 54 ಆಗುತ್ತೆ. 9 s 54, 9 6 54. ಇಲ್ಲೇನಾಗುತ್ತೆ, a + 4d = ಎಷ್ಟಾಗುತ್ತೆ ಇವಾಗ 16 ಆಗುತ್ತೆ ಸ್ಟೂಡೆಂಟ್ಸ್. ಇದು ಇಕ್ವೇಷನ್ ನಂಬರ್ 1 ಸರಿಯಾ. ಇಕ್ವೇಷನ್ ಬಂತಾ. ಈಗ ಇದನ್ನು ಮಾಡೋಣ. A9 = 28 ಅಂತ ಕೊಟ್ಟಿದ್ದಾರಲ್ಲ, ನಾನು ಡೈರೆಕ್ಟ್ ಮಾಡ್ತೇನೆ. a + n - 1 × d, a + n ಇದ್ದಲ್ಲಿ ಏನಿದೆ ಇಲ್ಲಿ 9 ಅಲ್ಲ, ಡೈರೆಕ್ಟ್ 8d ಅಂತ ಬರಿಬೋದಲ್ಲ, 28 ಸರಿಯಾ. ಇಷ್ಟೇ, ಇದು ಇಕ್ವೇಷನ್ ನಂಬರ್ 2. ಇದನ್ನು ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸಾಲ್ವ್ ಮಾಡೋಣ ಇಕ್ವೇಷನ್ 1 and 2. ಸಾಲ್ವ್ ಇಕ್ವೇಷನ್ 1 and 2. ಇಲ್ಲೇನಿದೆ ಇಕ್ವೇಷನ್ 1ನಲ್ಲಿ ಏನಿದೆ, a + 4d = 16. ಇಲ್ಲೇನಿದೆ a + 8d = 28. ಎ ಕ್ಯಾನ್ಸಲ್ ಮಾಡ್ಬೋದಾ, ಯಾಕೆ ಹೇಳಿ, ಇಲ್ಲಿ ಪ್ಲಸ್ ಇದೆ ಅಂದರೆ ಮೀನಿಂಗ್ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್, ಆವಾಗ ಇದ್ರ ಸೈನ್ ಇದು, ಇದ್ರ ಸೈನ್ ಇದು, ಇದ್ರ ಸೈನ್ ಇದು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ + 4d, ಇದು -8d, ಎಷ್ಟಾಗುತ್ತೆ ಇದು, -4d ಆಗುತ್ತೆ. ಇದು +16, ಇದು -28, ಎಷ್ಟಾಗುತ್ತೆ, -12 ಆಗುತ್ತೆ ಸರಿಯಾ. ಮೈನಸನ್ನು ಕ್ಯಾನ್ಸಲ್ ಮಾಡಿ. d = 4 ಆಚೆ ಕಡೆ ಹೋಗುವಾಗ /4 ಆಗುತ್ತೆ ಅಲ್ವಾ. d = 3 ಆಗುತ್ತೆ ಸರಿಯಲ್ಲ. 4 1s 4 3s. ಕ್ವಶನ್ ಏನು ಕೇಳಿದವರು, ಫೈಂಡ್ ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸ್. ಡಿ ಬಂತಲ್ಲ, ಎ ಬರಲಿಲ್ಲ ಸಾರಿ, ಡಿ ಬಂತು. ಈಗ ಎ ಫೈಂಡ್ ಔಟ್ ಮಾಡೋಣ. ಯಾವುದಾದ್ರು ಒಂದು ಇಕ್ವೇಷನ್ಗೆ ಹಾಕೋಣ. ಯಾವುದಕ್ಕೆ ಹಾಕೋಣ ಇಕ್ವೇಷನ್, ಇದಕ್ಕೆ ಹಾಕೋಣ ಆಯಿತಾ. ಸೆಕೆಂಡ್ ಇಕ್ವೇಷನ್ ಯಾವುದಕ್ಕೆ ಹಾಕಿದ್ದು ಪ್ರಾಬ್ಲಮ್ ಇಲ್ಲ, ಫಸ್ಟ್ ಇಕ್ವೇಷನ್ಗೆ ಹಾಕೋದು ಅದ್ರ ಅಡ್ಡಿಲ್ಲ, ಫಸ್ಟ್ ಇಕ್ವೇಷನ್ಗೆ ಹಾಕೋಣ. a + 4d = 16, a + 4 × d ಅಂದರೆ 3 ಸ್ಟೂಡೆಂಟ್ಸ್ = 16. 4 × 3 12 ಆಗುತ್ತೆ, 12ಅನ್ನು ಆಚೆ ಕಡೆ ತಗೊಂಡು ಹೋಗಿ. a = 16 + 12 ಆಚೆಗೆ ಹೋದರೆ -12 ಆಗುತ್ತೆ, ವಿಚ್ ಇಂಪ್ಲೈಸ್ a = 4 ಅಲ್ಲ. 16 - 12 = 4 ಅಲ್ಲ. ಸಿಂಪಲ್ ಅಲ್ಲ, ಬಂತಲ್ಲ. ಲಾಸ್ಟಿಗೆ ಬರೆದು ಬನ್ನಿ, d = 3, ಲಾಸ್ಟಿಗೆ ಒಂದು ಬಾಕ್ಸ್ ಹಾಕಿ ಬರೆದಿಟ್ಟು ಬನ್ನಿ. therefore d = 3, a = 4. ವೆರಿ ಸಿಂಪಲ್ ಇದೆ ಸ್ಟೂಡೆಂಟ್ಸು. ಇದು ನಿಮಗೆ ಬಂದಂಥ ಕ್ವಶನ್ 2022 ಮೇನ್ ಎಕ್ಸಾಮಲ್ಲಿ ಬಂದಂಥ ಕ್ವಶನ್ ಸ್ಟೂಡೆಂಟ್ಸ್. ಇದು ನೆಕ್ಸ್ಟ್ ಮಾಡೋದು 2022ನ ಸಪ್ಲಿಮೆಂಟ್ರಿಯಲ್ಲಿ ಬಂದಂಥ ಕ್ವಶನ್ ಸ್ಟೂಡೆಂಟ್ಸ್. ಮತ್ತು ನಾನು ಇದ್ರದ್ದು ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದೆ ನಾನು, ಅರಿಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ 2019 20 21 19 20 21 ಇದು ಎಲ್ಲದ್ರದ್ದು ಸಪ್ಲಿಮೆಂಟ್ರಿ ಇದೆ. ಇಲ್ಲಿ 22ದು ಬೋರ್ಡ್ ಮತ್ತು ಸಪ್ಲಿಮೆಂಟ್ರಿ ಮಾಡ್ತಾ ಇದ್ದಾನೆ ಆಯಿತಾ.
ಈಗ ಮಾಡೋದು 2022 ಸಪ್ಲಿಮೆಂಟ್ರಿದು ಸ್ಟೂಡೆಂಟ್ಸ್. ಇದಿಷ್ಟು ಮಾಡಿದರೆ ನಿಮ್ಗೆ ಆಲ್ಮೋಸ್ಟ್ ಸಾಕು ಸ್ಟೂಡೆಂಟ್ಸ್, ಒಂದು ಐಡಿಯಾ ಬರುತ್ತೆ. ಒಂದು ಐಡಿಯಾ ಇಲ್ಲ, ಆಲ್ಮೋಸ್ಟ್ ಇದರಲ್ಲೇ ಸಣ್ಣ ಪುಟ್ಟ ವ್ಯಾಲ್ಯೂ ಆಚೆ ಈಚೆ ಆಗ್ಬೋದು ಅಷ್ಟೇ. ಓಕೆ, ಫೈನ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೂಸ್ ಥರ್ಡ್ ಟರ್ಮ್ ಈಸ್ 16. ನೆಕ್ಸ್ಟ್ ಕ್ವಶನ್ ನೋಡಿ, 2022 ಸಪ್ಲಿಮೆಂಟ್ರಿದು. ಫೈಂಡ್ ಎ ಪಿ ಹೂಸ್ ಥರ್ಡ್ ಟರ್ಮ್ ಈಸ್ 16 ಆ್ಯಂಡ್ ಸೆವೆಂತ್ ಟರ್ಮ್ ಎಕ್ಸೀಡ್ಸ್, ಈ ಥರ ವರ್ಡ್ ಬಂದೇ ಬರುತ್ತೆ ನೋಡಿ ಈ ಸತಿ, ಎಕ್ಸೀಡ್ಸ್ ಫಿಫ್ತ್ ಟರ್ಮ್ ಬೈ 12 ಅಷ್ಟೇ. ಕ್ವಶನ್ ಕೇಳಿದ್ದೇನವರು, ಫೈಂಡ್ ಎ ಪಿನ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಹೂಸ್ ಥರ್ಡ್ ಟರ್ಮ್ ಸೆಕೆಂಡ್ ಟರ್ಮ್ ಫಿಫ್ತ್ ಟರ್ಮ್, ಅವಾಗೆಲ್ಲ ಎಂತ್ ಟರ್ಮ್ ಅಂತ ಫಾರ್ಮುಲಾ ಸ್ಟೂಡೆಂಟ್ಸ್. ಸೊ ಈಗ ಡೈರೆಕ್ಟ್ ಬರಿಬೋದು ನಾನು. A3 ಏನಾಗುತ್ತೆ, A3 A + n - 1 × d ಹಾಕ್ತೀರಾ, ಅವಾಗ ಏನಾಗುತ್ತೆ ಡೈರೆಕ್ಟ್ ಬರೆಯೋದು ನಾನು. A+2d ಆಗೋದಿಲ್ವಾ? ಯಾಕೆ ಹೇಳಿ, n ಇದ್ದಲ್ಲಿ 3 ಇದೆ, 3 - 1 2d ಅಲ್ವಾ, = ಥರ್ಡ್ ಟರ್ಮ್ ಈಸ್ 16. ಸರಿ ಫೈನ್. ಆಮೇಲೆ ಆ್ಯಂಡ್ ಅಂತ ಹೇಳಿದ್ದಾರೆ ಅಂದರೆ ಇದು ಇನ್ನೊಂದು ಇಕ್ವೇಷನ್. ಸೆವೆಂತ್ ಟರ್ಮ್ ಅಂದರೆ ಏನಾಗುತ್ತೆ, A7 ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12. ಈ 12 ಎಕ್ಸೀಡ್ ಅದೆಲ್ಲ ಬಿಟ್ಟು ಓಕೆ, ಇಲ್ಲೇನಿದೆ ಫಿಫ್ತ್ ಟರ್ಮ್ ಅಂದರೆ = ಎಕ್ಸೀಡ್ಸ್ ಅಂದರೆ ಎಕ್ಸೀಡ್ಸ್ ಅಂದರೆ ಜಾಸ್ತಿ ಆಗುತ್ತೆ, ಫಿಫ್ತ್ ಟರ್ಮ್ ಬೈ 12. ಎಕ್ಸೀಡ್ ಅಂದರೆ ಮೀನಿಂಗ್ ಪ್ಲಸ್ ಅಂತ ಅರ್ಥ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಮೋರ್ ಅಂದರೂ ಪ್ಲಸ್, ಎಕ್ಸೀಡ್ ಅಂದರೂ ಪ್ಲಸ್ ಆಯಿತಾ. ಟ್ವೈಸ್, ಥ್ರೈಸ್, ಟೈಮ್ಸ್ ಇದೆಲ್ಲದು ಇಂಟು ಅಷ್ಟೇ, ಅದು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮಗೆ. ಆಯ್ತಲ್ಲ, ಇದನ್ನೀಗ ಸಿಂಪ್ಲಿಫೈ ಮಾಡೋಣ. ಇದೇನಾಗುತ್ತೆ ಹೇಳಿ, A + 6d A + n - 1 × d ಫಾರ್ಮುಲಾ ಹಾಕಿದರೆ ಇದೇನಾಗುತ್ತೆ, A + 4d ಪ್ಲಸ್ ಇಲ್ಲೇನಿದೆ 12. ಹಾಗೆ ತಗೊಳ್ಳಿ. ಈ ಎನ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು ಸ್ಟೂಡೆಂಟ್ಸ್. ಯಾಕೆ ಹೇಳಿ, ಈಕ್ವಲಿಂದ ಆಚೆಗಿದೆ ಈ ಎ ಅಲ್ವಾ, ಇದು ಈಕ್ವಲಿಂದ ಈಚೆಗಿದೆ. ಪ್ಲಸ್ ಏನು ಈಚೆ ಬಂದರೆ ಏನಾಗುತ್ತೆ, -a ಅಲ್ಲ, +a - ಕ್ಯಾನ್ಸಲ್ ಆಗುತ್ತಲ್ಲ, ನಾನು ಡೈರೆಕ್ಟ್ ಮಾಡ್ತಾ ಇದ್ದೇನೆ ಆಯಿತಾ. ಈಗ ಇಲ್ಲೇನು ಉಳಿದಿದೆ, 6d = 4d + 12. ಇದು ಡಿ ಟರ್ಮ್, ಇದು ಡಿ ಟರ್ಮ್. ನಾವು ಈ ಡಿ ಟರ್ಮ್ನ ಆಚೆ ತೊಗೊಂಡೋದ್ರು ಓಕೆ, ಈ ಡಿ ಟರ್ಮನ್ನು ಈಚೆ ತೊಗೊಂಡು ಬರೋಣ. ಯಾಕಂದ್ರೆ ನಾನು ಹೇಳ್ತೇನೆ ನೋಡಿ, 6d + 4d ಈಚೆ ಬಂದರೆ ಏನಾಗುತ್ತೆ, -4d ಅಲ್ವಾ, = 12. 6ಅಲ್ಲಿ 4ನ ಮೈನಸ್ ಮಾಡಿದರೆ 2 ಅಲ್ಲ, d = 12. ಇಲ್ಲಿ ನೋಡಿ ಡೈರೆಕ್ಟ್ 2d ಬರಲಿಲ್ವ, ನಾವು ಈ ಕೆಮಿಕಲ್ ಇಕ್ವೇಷನ್ ಸಾಲ್ವ್ ಮಾಡೋ ಅಗತ್ಯ ಇಲ್ಲ ಅಲ್ವಾ. 2 1s 2 6 d = 6 ಬಂತಲ್ಲ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಂಡಿರೋಣ. ಸಬ್ಸ್ಟಿಟ್ಯೂಟ್ d = 6 ಇನ್ ಇಕ್ವೇಷನ್ 1. ಇಕ್ವೇಷನ್ 1 ಏನು ಹೇಳಿ, A + 2d = 16. A + 2 × d ಅಂದರೆ ಏನು ಬಂತು, 6 = 16. A + 6 2s 12 = 16 + 12ನ ಆಚೆ ತಗೊಂಡೋಗಿ ಏನಾಗುತ್ತೆ, -12 ಅಲ್ಲ. A = 4. A ಬಂತು, D ಬಂತು. ಆಮೇಲೆ ಎಂಥ ಕ್ವಶನ್ ಕೇಳಿದ್ದಾರೆ, ಫೈಂಡ್ ಎ ಪಿ. ಆವಾಗಲೇ ಹೇಳಿದ್ದೀನಿ, ಎ ಪಿ ಅಂದರೆ ಮೀನಿಂಗ್ ಏನು ಹೇಳಿ, A, A + d, A + 2d, A + 3d ಆ್ಯಂಡ್ ಸೋ ಆನ್. ಎ ಅಂದರೆ ಏನು, 4, 4 + d ಅಂದರೆ 6, 4 + 2 × 6, 4 + 3 × 6 ... 4, 4 + 6 10. ಇಲ್ಲಿ ನೋಡಿ, ಫಸ್ಟ್ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ 4 + 2 ಮಾಡೋದಲ್ಲ ಹೇಳಿದ್ದೀನಿ. ಫಸ್ಟ್ ಮಲ್ಟಿಪ್ಲಿಕೇಶನ್ ಬ್ರ್ಯಾಕೆಟ್ ಇದೆ, 6 2s 12, 12 + 4 ಎಷ್ಟು, 16. ಮಲ್ಟಿಪ್ಲಿಕೇಶನ್ ಮಾಡಿ, 6 3s 18, 18 + 4 ಎಷ್ಟು, 22 ಆ್ಯಂಡ್ ಸೋ ಆನ್. ದಿಸ್ ಇಸ್ ಯುವರ್ ಎ ಪಿ. ಇದು ನಿಮ್ಮ ಅರಿಥಮೆಟಿಕ್ ಪ್ರೋಗ್ರೆಷನ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು, ಇದು ಈಸಿ ಇದೆಯಲ್ಲ, ಇದು ಅರಿಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಇದು 2022 ಸಪ್ಲಿಮೆಂಟ್ರಿಲಿ ಕೇಳಿದಂಥ ಕ್ವಶನ್. ಈಗ ನೆಕ್ಸ್ಟ್ 2023 ಮೇನ್ ಎಕ್ಸಾಮಲ್ಲಿ ಕೇಳಿ ಬರೀತಾರೆ. ಸಪ್ಲಿ ಇದು 2022 ರೆಗ್ಯುಲರ್ ಬೋರ್ಡಲ್ಲಿ ಕೇಳಿ. ಇಲ್ಲಿ ನೋಡಿ, ದ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್. ಇದು 2023
ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್. ಇಲ್ಲೂ ನೀವು ಮಿಸ್ಟೇಕ್ ಮಾಡ್ತೀರಾ, ಕರೆಕ್ಟ್ ಕೇಳ್ಕೊಳ್ಳಿ. ಆಫ್ ಆ್ಯನ್ ಎ ಪಿ ಈಸ್ 54 ಆ್ಯಂಡ್ ಸಮ್ ಆಫ್ ಇಟ್ಸ್ ಫಸ್ಟ್ 11 ಟರ್ಮ್ಸ್ ಈಸ್ 693. ಫೈಂಡ್ ಎ ಪಿ. Which terms of the progression is 132 more than its 54th term ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಈಸಿ ಪ್ರಾಬ್ಲಮ್ ಇನ್ನೊಂದಿಲ್ಲ. ದ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್. ಸಮ್ ಅಂತ ವರ್ಡ್ ಬಂದ ತಕ್ಷಣ ನೀವು ಎಸ್ ಎನ್ ಫಾರ್ಮುಲಾ ಹಾಕ್ತೀರಾ. ಇದು ಎಸ್ ಎನ್ ಅಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಈ ಥರ ಎರಡು ಟರ್ಮ್ಗಳು ಬಂದರೆ ಒಟ್ಟಿಗೆ ಅದ್ರ ಮೀನಿಂಗ ಸೆಕೆಂಡ್ ಟರ್ಮ್ ಮತ್ತು ಫೋರ್ತ್ ಟರ್ಮ್ನ ಸಮ್ ಅಂದರೆ ಪ್ಲಸ್ ಅಲ್ಲ. ಇದು ಇಂಪಾರ್ಟೆಂಟ್. ನೀವು ಸಮ್ ಅಂತ ಬಂತಂತ ಅಂದ ತಕ್ಷಣ ಎಸ್ ಎನ್ ಅಂತ ಹಾಕೋದಲ್ಲ. ಸಮ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 52 ಅಂದರೆ ಏನು, ಸೆಕೆಂಡ್ ಟರ್ಮ್ ಮತ್ತು ಫೋರ್ತ್ ಟರ್ಮನ್ನು ಆ್ಯಡ್ ಮಾಡಿದರೆ ಆನ್ಸರ್ 54 ಬರುತ್ತೆ. ಸಮ್ ಅಂದ ತಕ್ಷಣ ಎಸ್ ಎನ್ ಫಾರ್ಮುಲಾ ಹಾಕೋದಲ್ಲ. ಇಲ್ಲಿ ನೋಡಿ, ಸೆಕೆಂಡ್ ಆ್ಯಂಡ್ ಫೋರ್ತ್ ಇವೆರಡು ಟರ್ಮನ್ನು ಸಮ್ ಮಾಡಿದರೆ ಆನ್ಸರ್ 54 ಬರುತ್ತೆ ಅಂದಿದ್ದು. ಸಮ್ ಆಫ್ ಇಟ್ಸ್ ಫಸ್ಟ್ 11 ಟರ್ಮ್ಸ್. ಇದು ಇಂಪಾರ್ಟೆಂಟ್. ಯಾವಾಗ ನಿಮ್ಮ ಕ್ವಶನಲ್ಲಿ ಫಸ್ಟ್ 9 ಟರ್ಮ್ಸ್, ಫಸ್ಟ್ 6 ಟರ್ಮ್ಸ್, ಮತ್ತೊಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ 3 ಟರ್ಮ್ಸ್ 4 ಟರ್ಮ್ಸ್ 5 ಟರ್ಮ್ಸ್, ಇದಕ್ಕೆ ಬೇರೆ ಫಾರ್ಮುಲಾನೇ ಇದೆ. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ 4 ಟರ್ಮ್ಸ್ 5 ಟರ್ಮ್ಸ್ಗೆ ಬೇರೆ ಫಾರ್ಮುಲಾನೇ ಇದೆ. ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ಮಾಡ್ತೇನೆ. ಅದು ಬಿಟ್ಟು ಸಮ್ ಆಫ್ ಫಸ್ಟ್ 6 ಟರ್ಮ್ಸ್, ಸಮ್ ಆಫ್ ಫಸ್ಟ್ 7 ಟರ್ಮ್ಸ್, ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ 9 ಟರ್ಮ್ಸ್ 10 ಟರ್ಮ್ಸ್, ಫಸ್ಟ್ ಸಮ್ ಆಫ್ ಫಸ್ಟ್ ಅಂತ ಬಂದರೆ ಅದು ಎಸ್, ಅದು ಪಕ್ಕ ಎಸ್. ಗೊತ್ತಾಯ್ತಾ? ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ವರೆಗೂ ಫಾರ್ಮುಲಾ ಇದೆ. 6 ಅಲ್ಲ, 3 4 5ಗೆ ಫಾರ್ಮುಲಾ ಇದೆ. ಅದ್ರ ನಂತರ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್, ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂತ ಕೇಳಿದರೆ ಎಸ್ 11 ಸ್ಟೂಡೆಂಟ್. ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಅಂತ ವರ್ಡ್ ಬಂತ, ಸಮ್ ಆಫ್ ಫಸ್ಟ್ ಆಫ್ಟರ್ 5 ಯಾವುದೇ ಬಂದರೂ ಎಸ್ 11 ಈಸ್ 693 ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಫೈಂಡ್ ಎ ಪಿ. ಫಸ್ಟಿಗೆ ಎ ಪಿನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ವಿಚ್ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಈಸ್ 132 ಮೋರ್ ದೆನ್ ಇಟ್ 54th ಟರ್ಮ್. ಅಂದರೆ ಪ್ರೋಗ್ರೆಷನ್ನ ಎ ಎನ್ ಯಾವ ಟರ್ಮ್ ಎಷ್ಟನೇ 54th ಟರ್ಮ್ ಅಂದರೆ ಯಾವುದು? ಎ 54ಗಿಂತ 132 ಮೋರ್ ಅಂದರೆ ಇದಕ್ಕಿಂತ 54th ಟರ್ಮ್ಗಿಂತ 132 ಮೋರ್ ಬರುವಂಥ ಟರ್ಮ್ ಯಾವುದು? ಎಷ್ಟನೇ ಟರ್ಮ್? 60th ಟರ್ಮ 100th ಟರ್ಮ? ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇದನ್ನು ಮಾಡೋಣ. ಇದೇನಾಗುತ್ತೆ ಹೇಳಿ? ಎ ಪ್ಲಸ್ ಡಿ ಅಲ್ಲ, ನಾನು ಡೈರೆಕ್ಟ್ ಬರೆಯೋದಾ? ಯಾಕೆ ಹೇಳಿ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಇದ್ದಲ್ಲಿ 2 ಇದೆ, 2 ಮೈನಸ್ 1 ಅಂದರೆ 1 ಡಿ ಆಗುತ್ತೆ. 1 ಡಿ ಬರೆಯೋ ಅಗತ್ಯ ಇಲ್ಲ. ಪ್ಲಸ್ ಎ ಪ್ಲಸ್ 3D ಈಸ್ ಈಕ್ವಲ್ಸ್ ಟು 54. ಇದು ನೋಡಿ ಎಸ್ 11 ಸ್ಟೂಡೆಂಟ್ಸು. 11/2 2a ಪ್ಲಸ್ ಎನ್ ಅಂದರೆ 11 10D. 11 ಮೈನಸ್ 1 10D ಅಲ್ವಾ? ಇದು ಎಸ್ ಎನ್ ಫಾರ್ಮುಲಾ ಹಾಕಿದ್ದಕ್ಕೆ ಈಸ್ ಈಕ್ವಲ್ಸ್ ಟು 693. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎ ಪ್ಲಸ್ ಎ ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಈಕ್ವಲಿಂದ ಆಚೆಗೆ ಈಚೆ ಇಲ್ಲ. ಅದು ಎರಡು ಈಕ್ವಲಿಂದ ಒಂದೇ ಕಡೆ ಇದೆ. ಎ ಪ್ಲಸ್ ಎ ಏನು? 2a ಪ್ಲಸ್ 3D ಪ್ಲಸ್ ಡಿ ಏನು? 4D ಈಸ್ ಈಕ್ವಲ್ಸ್ ಟು ಏನು? 54. ಇಕ್ವೇಷನ್ 1 ಸರಿಯಾ? ಇಲ್ಲಿ ನಾನು ಹೇಳಿದ್ದೆ ಇದು ಡೈರೆಕ್ಟ್ ಕ್ಯಾನ್ಸಲ್ ಆದರೆ ಹೋಯ್ತಲ್ಲ. ಹೋಗದೇ ಇದ್ದರೆ ಏನು ಮಾಡಲಿಕ್ಕೆ ಹೇಳಿದ್ದೆ ನಾನು? ಇದರಲ್ಲಿ ಕಾಮನ್ ಆಗಿ ಯಾವುದಾದ್ರೂ ಔಟ್ಸೈಡ್ ಇರ್ಬೋದಾ? 2 ಔಟ್ಸೈಡ್ ಇರ್ಬೋದಲ್ಲ. ಎ ಪ್ಲಸ್ ಏನಾಗುತ್ತೆ ಇಲ್ಲಿ? 5D ಆಗುತ್ತೆ ಈಸ್ ಈಕ್ವಲ್ಸ್ ಟು 693. ಸರಿಯಾ? ಈ ಟು ಕ್ಯಾನ್ಸಲ್ ಮಾಡಿ. ಇಲ್ಲಿ 11 ಇದೆ ಇಂಟು ಎ ಪ್ಲಸ್ 5D ಈಸ್ ಈಕ್ವಲ್ಸ್ ಟು 693 ಅಲ್ವಾ? 11ನ್ನು ಆಚೆ ಕಡೆ ತಗೊಂಡೋಗಿ ಸ್ಟೂಡೆಂಟ್ಸ್. 11 ಆಚೆ ಕಡೆ ಹೋಗೋಗಿ ಏನಾಗುತ್ತೆ ಹೇಳಿ? ಡಿವೈಡೆಡ್ ಬೈ ಆಗುತ್ತೆ. 693 ಡಿವೈಡೆಡ್ ಬೈ 11. ಈಗ ನೋಡೋಣ. 11 1s 11 is 69, 11 6 66. ಎಷ್ಟು ಉಳಿತು? 3 ಅಲ್ಲ? 3 ಉಳಿತು. ಅವಾಗ ಇದೇನಾಗುತ್ತೆ? 33 ಅಲ್ಲ? 63 ಆಗುತ್ತೆ. ಈ ಡಿವಿಷನಲ್ಲಿ ಗೊತ್ತಿರಬೇಕು.
ಇದೇನು ಬಂತು ಎ ಪ್ಲಸ್ 5d ಈಸ್ ಈಕ್ವಲ್ಸ್ ಟು 63. ಇದು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ ಸ್ಟೂಡೆಂಟ್ಸ್. ಈಗ ಸಾಲ್ವ್ ಮಾಡೋಣ. ಇಕ್ವೇಷನ್ 1 ಮತ್ತು 2 ಸಾಲ್ವ್ ಮಾಡೋಣ. ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಸಾಲ್ವ್ ಇಕ್ವೇಷನ್ 1 ಆ್ಯಂಡ್ 2. ಇಕ್ವೇಷನ್ 1 ನೋಡಿ 2a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 54. ಬಟ್ ಇಕ್ವೇಷನ್ 2 ನೋಡಿ ಎ ಪ್ಲಸ್ 5d ಇರೋದು. ನಮಗಿಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಮಾಡ್ಲಕ್ಕ ಎ 2 ಸೇಮ್ ಇದೆಯಾ? ಇಲ್ಲ. ಡಿ 2ರಲ್ಲೂ ಸೇಮ್ ಇದೆಯಾ? ಇಲ್ಲ. ಹಾಗಾದರೆ ಇದರ ಎ ಅನ್ನು ಇದಕ್ಕೆ ಕನ್ವರ್ಟ್ ಮಾಡೋಣ 2ಗೆ. ಆವಾಗ ಇದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ? ಈ ಇಡೀ ಇಕ್ವೇಷನಿಗೆ ಇಂಟು 2 ಮಾಡಬೇಕು. ಕಂಪ್ಲೀಟ್ ಇಕ್ವೇಷನಿಗೆ ಇಂಟು 2 ಮಾಡು ಸ್ಟೂಡೆಂಟ್ಸ್. ಆವಾಗ 2 ಇಂಟು ಎ ಏನಾಗುತ್ತೆ? 2a ಅಲ್ಲ. 2 ಇಂಟು 5 ಇದು ಇಂಪಾರ್ಟೆಂಟ್. ಏನಾಗುತ್ತೆ? ಪ್ಲಸ್, ಇಲ್ಲಿ ಪ್ಲಸ್ ಇದೆ. 2 ಇಂಟು 5 10d ಈಸ್ ಈಕ್ವಲ್ಸ್ ಟು ಈ 2ಅನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು 126. ಸರಿಯಾ? 2a ಕ್ಯಾನ್ಸಲ್ ಮಾಡಿ ಇಲ್ಲಿ ಮೈನಸ್ ಆಗುತ್ತೆ. -6d. ಯಾಕೆ -6d? 10 ಇದು ಸೈನ್ ಮೈನಸ್, ಇದರದ್ದು ಪ್ಲಸ್. ಎರಡರ ಸೈನ್ ಡಿಫ್ರೆಂಟ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಿ ಗ್ರೇಟರ್ ನಂಬರ್ನ ಸೈನ್ ಹಾಕಿದ್ದೇನೆ. ಇಲ್ಲೂ ಪ್ಲಸ್ ಇದೆ. ಆವಾಗ ಇದೇನಾಗುತ್ತೆ ಹೇಳಿ? ಮೈನಸ್ ಆಗುತ್ತೆ. 126ನ ಸೈನ್ ಮೈನಸ್ ಆಗುತ್ತೆ. 126 ಮೈನಸ್ 54 ಮಾಡಿದರೆ ಎಷ್ಟಾಗುತ್ತೆ? 54 60 ಅದರಲ್ಲಿ 46 56 66 ಪ್ಲಸ್ 6 72 ಆಗುತ್ತೆ ಸ್ಟೂಡೆಂಟ್ಸ್ ವಿತ್ ಮೈನಸ್ ಸೈನ್. ಯಾಕೆ ಹೇಳಿ? 126 ಮತ್ತು 54ಅಲ್ಲಿ 126 ಗ್ರೇಟರ್ ನಂಬರ್, ಅದರ ಸೈನ್ ಮೈನಸ್ ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ಸ್. ಡಿ ಈಸ್ ಈಕ್ವಲ್ಸ್ ಟು 72 ಇಂಟು ಇದ್ದದ್ದು ಡಿ ಜೊತೆ ಇಂಟು ಆಗಿದೆ, ಈಚೆ ಬರುವಾಗ ಡಿವೈಡ್ ಆಗುತ್ತೆ. ಡಿ ಈಸ್ ಈಕ್ವಲ್ಸ್ ಟು 12. ಯಾಕೆ ಹೇಳಿ 12? 6 1s 6 12s. ಡಿ ಬಂತ. ಈ ವ್ಯಾಲ್ಯೂನ ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಡಿ ಈಸ್ ಈಕ್ವಲ್ಸ್ ಟು 12. ಸಬ್ಸ್ಟಿಟ್ಯೂಟ್ ಡಿ ಈಸ್ ಈಕ್ವಲ್ಸ್ ಟು 12 ಇನ್ ಈಕ್ವೇಷನ್ ಎನಿ ಒನ್ ಆಫ್ ದ ಇಕ್ವೇಷನ್ 1ಗೆ ಹಾಕೋಣ. ಇಕ್ವೇಷನ್ 1 ಏನು ನೋಡಿ? 2a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 54. 2a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 54. 2a ಪ್ಲಸ್ 4 ಇಂಟು ಡಿ ಅಂದರೆ ಏನು ಬಂದಿದೆ ನೋಡಿ ಇಲ್ಲಿ? 12 ಈಸ್ ಈಕ್ವಲ್ಸ್ ಟು 54. 2a ಪ್ಲಸ್ 12 4s 48 ಈಸ್ ಈಕ್ವಲ್ಸ್ ಟು 54 ಪ್ಲಸ್ 48 ಆಚೆ ತಗೊಂಡೋದ್ರೆ ಏನಾಗುತ್ತೆ? -48 ಆಗುತ್ತೆ. ಸರಿಯಾ? ಸೊ 2a ಈಸ್ ಈಕ್ವಲ್ಸ್ ಟು 6 ಆಗುತ್ತೆ. 54ಅಲ್ಲಿ 48ಅನ್ನು ಮೈನಸ್ ಮಾಡಿದರೆ 6 ಆಗುತ್ತೆ. ನಮ್ಗೆ ಬೇಕಾಗಿರೋದು ಎ ಜೊತೆ ಮಲ್ಟಿಪ್ಲೈ ಆಗಿದೆ, ಆಚೆಗಡೆ ಹೋಗುವಾಗ ಡಿವೈಡ್ ಆಗುತ್ತೆ. ಎ ಈಸ್ ಈಕ್ವಲ್ಸ್ ಟು 6/2. ಎ ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. 2 1s 2 3s. ಎ ವ್ಯಾಲ್ಯೂ ಬಂತ 3 ಅಂತ, ಡಿ ವ್ಯಾಲ್ಯೂ ಬಂತ. ಕ್ವಶನ್ ಏನು ಕೇಳಿದ್ದು ನೋಡಿ ಅವ್ರು ಹೋಗೀಗ? ಫೈಂಡ್ ಎ ಪಿ. ಫಸ್ಟಿಗೀಗ ಎ ಪಿ ಫೈಂಡ್ ಔಟ್ ಮಾಡೋಣ. ಎ ಪಿ ಅಂದರೆ ಏನಂತ ಹೇಳಿದ್ದೆ ನಾನು? ಎ ಪಿ ಅಂದರೂ ಒಂದೇ, ಟರ್ಮ್ಸ್ ಅಂದರೂ ಒಂದೇ. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಆ್ಯಂಡ್ ಸೋ ಆನ್. ಎ ಅಂದರೆ ಏನು ಬಂದಿದೆ ನಮಗೆ? 3, 3 ಪ್ಲಸ್ ಡಿ ಅಂದರೆ ಏನು ಬಂದಿದೆ? 12 ಅಲ್ಲ? 12, 3 ಪ್ಲಸ್ 2 ಇಂಟು 12, 3 ಪ್ಲಸ್ 3 ಇಂಟು 12 ಆ್ಯಂಡ್ ಸೋ ಆನ್. 3 ಪ್ಲಸ್ 12 ಎಷ್ಟು? 15, 2 12s 24, 24 ಪ್ಲಸ್ 3 27, 12 3s 36, 36 ಪ್ಲಸ್ 3 ಎಷ್ಟು? 39 ಆ್ಯಂಡ್ ಸೋ ಆನ್. ದಿಸ್ ಈಸ್ ಯುವರ್ ಆನ್ಸರ್. ಬಂದಿರೋ ಆನ್ಸರ್ ಸರಿಯಾ ತಪ್ಪ ನೋಡಿ. ಇದನ್ನು ಮೈನಸ್ ಮಾಡಿ. 15 ಮೈನಸ್ 3 ಎಷ್ಟು? 12. 27 ಮೈನಸ್ 15 ಎಷ್ಟು? 12. 39 ಮೈನಸ್ 27 ಎಷ್ಟು? 12. ಡಿಫ್ರೆನ್ಸ್ ಸೇಮ್ ಇದ್ರೆ ಅದನ್ನ ಏನಂತ ಕರೀತಾರೆ? ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರಲ್ಲ. ಇದು ಡಿಫ್ರೆನ್ಸ್ ಸೇಮ್ ಇದೆಯಲ್ಲ, ಇಲ್ಲಿಗೆ ಪ್ರಾಬ್ಲಮ್ ಆಗಿಲ್ಲ. ಈ ಥರ ಪ್ರಾಬ್ಲಮ್ ಕೇಳ್ತಾರೆ 4 ಮಾರ್ಕ್ಸಿಗೆ. ಇನ್ನೂ ಕೇಳಿದಾರೆ ನೋಡಿ. ವಿಚ್ ಟರ್ಮ್ ಆಫ್ ಎ ಪಿ ಈಸ್ 132 ಮೋರ್ ದೆನ್ ಇಟ್ಸ್ 54th ಟರ್ಮ್. ಇಲ್ಲಿ ಬರ್ದಿದೆ ನೋಡಿ. ಯಾವ ಟರ್ಮು ಎ ಎನ್ ಈಸ್ 132 ಮೋರ್ ದೆನ್ 54th ಟರ್ಮ್? ನಾನು ಆವಾಗಲೇ ಹೇಳಿದ್ದೆ, ಮೋರ್, ಎಕ್ಸೀಡ್, ಟೈಮ್ಸ್, ಟ್ವೈಸ್ ಅದೆಲ್ಲ ಇದ್ದರೆ ಫಸ್ಟ್ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ಅದನ್ನು ಬಿಟ್ಟು ಮೋರ್ ದೆನ್ 54th ಟರ್ಮ್ ಅಂದಿದ್ದಾರೆ. ಅಂದರೆ ಏನು? ಎ 54 ಅದು ಮಾಡಿದ್ರೆ. ಈಗ ಹಿಂದೋಗಿ 132 ಮೋರ್ ಅಂತ ಹೇಳಿದ್ದಾರೆ. ಮೋರ್ ಅಂದರೆ ಮೀನಿಂಗ್ ಅಂತ ಹೇಳಿದ್ದೆ ನಾನು, ಪ್ಲಸ್ ಅಂತ ಅರ್ಥ. ಎಕ್ಸೀಡ್ ಅಂದರೆ ಮೀನಿಂಗ್ ಅಂತ ಪ್ಲಸ್ ಅಂತ ಅರ್ಥ. ಬರೆಯೋಣ. ವಿಚ್ ಟರ್ಮ್ ಎ ಎನ್ ಇಸ್ ಈಕ್ವಲ್ಸ್ ಟು 54 ಟರ್ಮ್ಗಂತ 132 ಮೋರ್ ಅಂತೆ. ಎ ಎನ್ ಬರೆಯೋಣ ಅಲ್ವಾ? ಎ ಪ್ಲಸ್ 53d ಆಗುತ್ತೆ. ಅದು ಯಾಕಂತ ನಿಮ್ಗೆ ಗೊತ್ತಿದೆ. ಎ ಅಂದರೆ ಏನೋ 3 ಪ್ಲಸ್ 53d ಯಾಕೆ ಹೇಳಿ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕಿದ್ದು. 54 ಇದು ಒಂದು ಕಡಿಮೆ ಆಗುತ್ತೆ. 53 ಇಂಟು ಡಿ ಅಂದರೆ 12 ಪ್ಲಸ್ 132. 3 ಪ್ಲಸ್ 53 ಇಂಟು 12 ಮಾಡೋಣ. 2 3s 6, 5 2s 10, 1 3s 3, 1 5s 5,
636 ಬರುತ್ತೆ ಆಯಿತಾ, ಪ್ಲಸ್ 132 ಎಷ್ಟಾಗುತ್ತೆ ನೋಡಿ, 132 8 6 768 768 ಪ್ಲಸ್ 3 771. ಇದು ಎ ಎನ್ ಆಯಿತು ಸ್ಟೂಡೆಂಟ್ಸ್. ಅಂದರೆ ಏನು ಹೇಳಿ, 54th ಟರ್ಮಿಗೆ 132 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತಂತೆ ಆನ್ಸರ್ 771. ಆದರೆ ಈ 771 ಬರುವಂಥ ಟರ್ಮ್ ಯಾವುದು, ಆ ಎನ್ ಯಾವುದು ಅದು ಬೇಕಲ್ವ. ಇವಾಗ ಎ ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ, ಇಂಟು ಡಿ ಇಸ್ ಈಕ್ವಲ್ಸ್ ಟು 771. ಎ ಅಂದರೆ ಗೊತ್ತಿದೆಯಾ ನಮಗೆ 3 ಪ್ಲಸ್ ಎನ್ ಗೊತ್ತಿಲ್ಲ 1 ಇಂಟು ಡಿ ಅಂದರೆ ಎಷ್ಟು 3 ಅಲ್ಲ ಡಿ ಅಂದರೆ 12 ಸ್ಟೂಡೆಂಟ್ಸು ಇಸ್ ಈಕ್ವಲ್ಸ್ ಟು 771. ಸರಿಯಾ, ನಾನು ಇಲ್ಲಿ ಮಾಡ್ತೇನೆ ಮೇಲ್ಗಡೆ, ಅಲ್ಲೇನಾಯಿತು 3 ಪ್ಲಸ್ ಇಲ್ಲಿ ನೋಡಿ ಇಲ್ಲಿ 12 ಇದೆ. ಸೊ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೂ ಓಕೆ, ಅಥವಾ 12 ಆಚೆ ಕಡೆ ತೊಗೊಂಡೋದ್ರು ಓಕೆ, ಡಿವೈಡ್ ಆಗೋದಿಲ್ಲ, ಅದಕ್ಕೆ ಮಲ್ಟಿಪ್ಲೈ ಮಾಡೋಣ. ಅವಾಗ ಎಂತಾಗುತ್ತೆ 3 ಪ್ಲಸ್ 12 ಎನ್ ಮೈನಸ್ 12 ಇಸ್ ಈಕ್ವಲ್ಸ್ ಟು 771. ಸರಿಯಾ, ಈಗ 3 ಮೈನಸ್ 12 ಎಷ್ಟಾಗುತ್ತೆ ಗೊತ್ತುಂಟಾ, -9 ಆಗುತ್ತೆ ಸ್ಟೂಡೆಂಟ್, ಇಸ್ ಈಕ್ವಲ್ಸ್ ಟು 771. ಇದು ನಂಬರ್ ಸಬ್ಟ್ರಾಕ್ಟ್ ಮಾಡಿದೆ, ಯಾಕಂದರೆ ಇದು ಪ್ಲಸ್ ಇದು -9 ಆಚೆ ತಗೊಂಡೋದ್ರೆ ಪ್ಲಸ್ ಆಗುತ್ತಲ್ಲ. 771 ಪ್ಲಸ್ 9 12n ಇಸ್ ಈಕ್ವಲ್ಸ್ ಟು 780. ನಮ್ಗೆ ಬೇಕಾಗಿದ್ದೇನು ಎನ್ ಅಲ್ವಾ, 780 ಡಿವೈಡೆಡ್ ಬೈ 12. ನೋಡಿ 12 1s 12s 78, 12 6 72 ಸ್ಟೂಡೆಂಟ್. ಎಷ್ಟು ಉಳಿತು, 78ಅಲ್ಲಿ 72 ಹೋಯಿತು, 6 ಉಳಿತು, ಇದೇನಾಯಿತು 60 ಆಯಿತು. 12s 60, 12 5s 60. ಸೊ ಎನ್ ಇಸ್ ಈಕ್ವಲ್ಸ್ ಟು 65. ಅಂದರೆ 54th ಟರ್ಮಿಗೆ 132 ಆ್ಯಡ್ ಮಾಡಿದರೆ ಆನ್ಸರ್ 771 ಬರುತ್ತೆ. ಅದು ಎಷ್ಟನೇ ಟರ್ಮ್ 771 ಬರುತ್ತೆ ಕೇಳಿದರೆ 65th ಟರ್ಮ್ ಯಾವತ್ತು 771 ಬರುತ್ತೆ. 65th ಟರ್ಮ್ 771 ಬರುತ್ತೆ ಅಂತ ಮೀನಿಂಗ್ ಸ್ಟೂಡೆಂಟ್. ಅರ್ಥ ಆಯ್ತಾ? ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಈಸಿ ಇದೆ, ಹೆಚ್ಚು ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗಬೇಡಿ, ಆಯಿತಾ? ಅರ್ಥ ಆಯ್ತಲ್ಲ ಇದು? ಸರಿ, ಈಗ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದಾನೆ ಸ್ಟೂಡೆಂಟ್ಸ್. 2023ನ ಸಪ್ಲಿಮೆಂಟ್ರಿದಿಗೆ ಹೋಗ್ತಾ ಇದ್ದಾನೆ. ಇದೆಲ್ಲ ಅರ್ಥ ಆಗಿದೆಯಲ್ಲ? 2023ನ ಸಪ್ಲಿಮೆಂಟ್ರಿ ಕ್ವಶನಿಗೆ ಹೋಗ್ತಾ ಇದ್ದಾನೆ. Find the sum of first 40 positive integers divisible by 6. Find the sum of first 40 positive integers divisible by 6. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 6 ಬದಲು 4 ಕೊಡ್ಬೋದು, 7 ಕೊಡ್ಬೋದು, ಅದೆಲ್ಲ ಗೊತ್ತಿರಲಿ. ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. 6ಇಂದ ಡಿವೈಡ್ ಆಗುವಂಥ ಫಸ್ಟ್ 40 ಇಂಟೀಜರ್ಸ್ ಪಾಸಿಟಿವ್ ಇಂಟೀಜರ್ಸ್. 6 ಮಲ್ಟಿಪ್ಲಿಕೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ? 6 12 18 24 ಆ್ಯಂಡ್ ಸೋ ಆನ್, ಎಲ್ಲಿವರೆಗೂ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. 40 ಪಾಸಿಟಿವ್ ಇಂಟೀಜರ್ಸ್ ಅಂದಿದ್ದಾರೆ. ಈ 40 ಅನ್ನೋದಿದೆಯಲ್ಲ ಅದು ಎನ್ ಆಗುತ್ತೆ ಸ್ಟೂಡೆಂಟ್, ಆಯಿತಾ? ಇದೇನಾಗುತ್ತೆ 6 ಏನಾಗುತ್ತೆ ಎ ಅಲ್ಲ ಫಸ್ಟ್ ಟರ್ಮ್. ಡಿ ಏನಾಗುತ್ತೆ ಹೇಳಿ? A2 ಮೈನಸ್ A1 ಅಂದರೆ 12 ಮೈನಸ್ 6. 12 ಮೈನಸ್ 6 ಎಷ್ಟು? 6 ಅಲ್ವಾ? ಇಲ್ಲಿ ನೋಡಿ 18 ಮೈನಸ್ 12 6, 24 ಮೈನಸ್ 8 6. ಡಿ ಎಲ್ಲದಕ್ಕೂ ಯಾವತ್ತೂ ಸೇಮ್ ಬರಬೇಕು. ಡಿ ಗೊತ್ತಿದೆ ನಮಗೆ, ಎ ಗೊತ್ತಿದೆ ನಮಗೆ, ಎನ್ ಗೊತ್ತಿದೆ. ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ ಎಸ್ ಎನ್ ಫಾರ್ಮುಲಾ ಹಾಕಿದರೆ ಡೈರೆಕ್ಟ್ ಮಾಡಲಿಕ್ಕಾಗುತ್ತಾ ನೋಡೋಣ. ಇಷ್ಟು ಈಸಿ ಕೊಟ್ಟಿದ್ದಾರೆ, ಯಾಕಂತ ಗೊತ್ತಾಗಿಲ್ಲ. ಸಮ್ ಆಫ್ ಫಸ್ಟ್ 40 ಪಾಸಿಟಿವ್, ಎನ್ ಅಂದರೆ 40 ಅಲ್ಲ, 40 ಬೈ 2, 2 ಇಂಟು ಎ ಅಂದರೆ 6 ಪ್ಲಸ್ ಎನ್ ಅಂದರೆ 40 ಮೈನಸ್ 1 ಇಂಟು ಡಿ ಅಂದರೆ 6. ಆಯ್ತಲ್ಲ? ಇಲ್ಲಿ ಕ್ಯಾನ್ಸಲ್ ಆಗಿ ಹೋಗುತ್ತೆ ಸ್ಟೂಡೆಂಟ್ಸ್. 2 1s 2 20s 20 ಉಳಿತಾ, 6 2s 12 ಪ್ಲಸ್ 40 ಮೈನಸ್ 1 39 ಇಂಟು 6. ಸರಿಯಾ? 20 ಇಂಟು 12 ಪ್ಲಸ್ 39 ಇಂಟು 6 ಎಷ್ಟು ನೋಡೋಣ. ಇಲ್ಲಿ ಮಲ್ಟಿಪ್ಲೈ ಮಾಡ್ತೇನೆ. 9 6 9s 54, 5 ರಿಮೈನಿಂಗ್, 6 3s 18,
23 234 ಆಗುತ್ತೆ ಸ್ಟೂಡೆಂಟ್ಸ್. ಇದು ಮಲ್ಟಿಪ್ಲೈ ಮಾಡಿದರೆ 20 ಇಂಟು 234 244 246 ಆಗುತ್ತೆ. 246 ಇಂಟು 20 ಇಂಟು ಸ್ಟೂಡೆಂಟ್ಸ್ ಇದು ಬ್ರ್ಯಾಕೆಟ್ ಅಂದರೆ ಮೀನಿಂಗು ಇಂಟು 20. 0 ಇಂಟು 6 0 0 ಇಂಟು 4 0 0 ಇಂಟು 2 0 2 ಇಂಟು 6 12 1 ಕ್ಯಾರಿನಾ 2 4 8 8 ಪ್ಲಸ್ 1 9 2 2 4 0 2 9 4 4920 ಸಮ್ ಆಫ್ 40 ಟರ್ಮ್ಸ್. ಇಷ್ಟೇ ಗೊತ್ತಾಯ್ತಾ? ಈ ಕ್ವಶನನ್ನು ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಬದಲು 7 ಅಂತ ಕೇಳ್ಬೋದು. ಅಥವಾ ಆಡ್ ನಂಬರ್ಸ್ 2 ಡಿಜಿಟ್ ಆಡ್ ನಂಬರ್ಸ್ ಅಂತ ಹೇಳ್ತಾರೆ. 2 ಡಿಜಿಟ್ ಆಡ್ ನಂಬರ್ 2 ಡಿಜಿಟ್ ಅಂದರೆ ಸ್ಟೂಡೆಂಟ್ಸ್ 1 3 5 7 ಎಲ್ಲಿವರೆಗೆ ಬರುತ್ತೆ? 99ವರೆಗೆ ಬರುತ್ತೆ ಸ್ಟೂಡೆಂಟ್ಸ್ ಆಡ್ ನಂಬರ್. 99 ನಂತರ ಎಂತ ಆಗುತ್ತೆ ಹೇಳಿ? 100 ನಾಟ್ 1 ಬರುತ್ತೆ. ಬಟ್ 2 ಡಿಜಿಟ್ ಅಂತ ಹೇಳಿದ್ದಾರೆ. ಅದು 2 ಡಿಜಿಟ್ ಅಲ್ಲ 3 ಡಿಜಿಟ್ ಅಲ್ಲ, ಅದಕ್ಕೆ ಅದು ಆಗೋದಿಲ್ಲ. ಆಯಿತಾ? ಇದರಲ್ಲಿ ಇನ್ನೊಂದು ಆರ್ ಕ್ವಶನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಈ ಆರ್ ಕ್ವಶನ್ನ ಮಾಡ್ತೇನೆ ನೋಡಿ. 2023 ಆರ್ ಕ್ವಶನ್ ಕೊಟ್ಟಿದ್ದನ್ನು ಮಾಡ್ತೇನೆ. ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಆರ್. ಇಲ್ಲಿ ನೋಡಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಆಫ್ ಆ್ಯನ್ ಎ ಪಿ ಆರ್ 14 ಆ್ಯಂಡ್ 18 ರೆಸ್ಪೆಕ್ಟಿವ್ಲಿ ಅಲ್ವಾ? ಫೈಂಡ್ ದ ಸಮ್ ಆಫ್. ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ ದ ಸಮ್ ಆಫ್ ಫಸ್ಟ್ 26 ಟರ್ಮ್ಸ್ ಆಫ್ ದಿ ಎ ಪಿ. ಈಸಿ ಇದೆ ಸ್ಟೂಡೆಂಟ್ಸ್, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಆವಾಗಲೇ ಹೇಳಿದ್ದೆ ನಾನು, ಸೆಕೆಂಡ್ ಆ್ಯಂಡ್ ಥರ್ಡ್ ಎರಡು ನಂಬರ್ಸ್ಗಳು ಒಟ್ಟಿಗೆ ಬಂದರೆ ಸಮ್ ಅಂತ ಬಂತಂತ ಅಂದ್ಕೊಂಡು ನೀವು ಇದು ಮಾಡೋದಲ್ಲ. ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಆಫ್ ಎ ಪಿ ಆರ್ 14 ಆ್ಯಂಡ್ 18 ರೆಸ್ಪೆಕ್ಟಿವ್ಲಿ. ಅಂದರೆ ಮೀನಿಂಗ್ ಏನು ಹೇಳಿ? ಸೆಕೆಂಡ್ ಟರ್ಮ್ 14 ಅಂತ ಅರ್ಥ, ಥರ್ಡ್ ಟರ್ಮ್ 18 ಅಂತ ಅರ್ಥ. ಅರ್ಥ ಆಯ್ತಾ? ರೆಸ್ಪೆಕ್ಟಿವ್ಲಿ ಅಂದರೆ ಮೀನಿಂಗ್ ಎಂತ? ಸೆಕೆಂಡ್ 14 ಥರ್ಡ್ ಟರ್ಮ್ 18. ಗೊತ್ತಾಯ್ತಾ? ಸೊ ಆವಾಗ A2 ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಸೆಕೆಂಡ್ ಟರ್ಮ್ ಅಂದರೆ A2 ಅಲ್ವಾ 14, ಥರ್ಡ್ ಟರ್ಮ್ ಅಂದರೆ A3 ಎಷ್ಟು 18 ಸಲ್ವಾ? ಕರೆಕ್ಟ್ ಅಲ್ಲ? 14 ಮತ್ತು 18. ಫೈಂಡ್ ದ ಸಮ್ ಆಫ್ ಫಸ್ಟ್ 26 ಟರ್ಮ್ಸ್. ಸಮ್ ಆಫ್ ಫಸ್ಟ್ 26 ನಾನು ಹೇಳಿದ್ದೆ. ಸಮ್ ಆಫ್ ಫಸ್ಟ್ 3 4 5 ಬಿಟ್ ಬೇರೆ ಯಾವುದೇ ಬಂದರೂ SN ಫಾರ್ಮುಲೆ ಹಾಕೋದು. ಸಮ್ ಆಫ್ ಫಸ್ಟ್ 36 ಫಸ್ಟ್ 20 ಫಸ್ಟ್ 40 ಆಯಿತಾ? ಅದೇ ನಿಮಗೆ ಸಮ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್ ಅಂದರೆ ಯಾವ್ದು ಹಾಕ್ಬೇಕು ಹೇಳಿ? AN. ಸಮ್ ಆಫ್ 6th ಟರ್ಮ್ ಆ್ಯಂಡ್ 7th ಟರ್ಮ್ ಆ ಥರ ಬಂದರೆ AN ಹಾಕಬೇಕು. ಗೊತ್ತಾಯ್ತಲ್ಲ? ಇದೇನಾಗುತ್ತೆ ಹೇಳಿ? A ಪ್ಲಸ್ D ಆಗುತ್ತಲ್ವಾ? ಯಾಕೆ ಹೇಳಿ? A ಪ್ಲಸ್ 2 - 1 2 - 1 ಅಂದರೆ 1D ಅಲ್ವಾ? ಇದೇನಾಗುತ್ತೆ ಹೇಳಿ? A ಪ್ಲಸ್ 2D ಆಗುತ್ತೆ = 18. ಸರಿಯಾ? ಇದು ಇಕ್ವೇಷನ್ ನಂಬರ್ 1, ಇದು ಇಕ್ವೇಷನ್ ನಂಬರ್ 2. ಸಾಲ್ವ್ ಮಾಡೋಣ. ಇದು A ಪ್ಲಸ್ 2D ತಗೊಳ್ತೇನೆ ಇದ್ರ ಕೆಳಗಡೆ = 18. ಮತ್ತು ಯಾವುದ್ರಿಂದ ಮಲ್ಟಿಪ್ಲೈ ಮಾಡಬೇಕು ನಾನು ಸಾಲ್ವ್ ಮಾಡಬೇಕಾದ್ರೆ? ಬೇಡ, ಅನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಾ? ಇಲ್ಲಿ ಪ್ಲಸ್ ಇದ್ದರೆ ನೀವು ಯಾವ್ದು ತೊಗೊಳ್ಬೇಕು? ಮೈನಸ್ ತಗೊಳ್ಬೇಕು. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ತಗೊಳ್ಬೇಕು. ಇದು -D ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 1 ಇದೆ, 1ನಲ್ಲಿ 2 ಮೈನಸ್ ಮಾಡಿದರೆ -D. ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್, ಎರಡರ ಸೈನ್ ಡಿಫ್ರೆಂಟ್ ಇದೆ. ಆನ್ಸರ್ -4 ಆಗುತ್ತೆ. ಯಾಕಂದರೆ 18 ಗ್ರೇಟರ್ ನಂಬರ, ಅದರ ಸೈನ್ ಯಾವುದು? ಮೈನಸ್. ಈಗ ಮೈನಸ್ ಕ್ಯಾನ್ಸಲ್ ಮಾಡಿ. D = ಏನಾಯಿತು? 4 ಆಯಿತು. ಇದನ್ನು ಇಲ್ಲೆಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. A ಪ್ಲಸ್ 2D = 18. A ಪ್ಲಸ್ 2 ಇಂಟು D ಅಂದ್ರೇನು? 4 = 18. A ಪ್ಲಸ್ 8 = 18. ಪ್ಲಸ್ 8 ಆಚೆ ತಗೊಂಡೋಗಿ ಏನಾಯಿತು? ಪ್ಲಸ್ 8 ಇದ್ದು -8 ಆಗೋದಿಲ್ವಾ? 18 - 8 A = 10. ಸಿಂಪಲ್ ಅಲ್ಲ? A ಗೊತ್ತಾಯಿತು, Dನೂ ಗೊತ್ತಾಯಿತು. ಕ್ವಶನ್ ಏನು ಕೇಳಿದ್ದು? ಸಮ್ ಆಫ್ ಫಸ್ಟ್ 26 ಟರ್ಮ್ S26 = n/2. ಯಾವತ್ತು ಫಾರ್ಮುಲಾ ಬರೀನಿ ಸ್ಟೂಡೆಂಟ್ಸು. ನಾನಿಲ್ಲಿ ಫಾರ್ಮುಲಾ ಬರೀಲಿಲ್ಲ ಅಂತ ಬರೀದೆ ಕೂತ್ಕೋಬೇಡಿ. n ಇದ್ದಲ್ಲಿ ಏನಿದೆ ಇಲ್ಲಿ? 26 ಅಲ್ವಾ? ಸಮ್ ಆಫ್ 26/2 2 ಇಂಟು A ಅಂದರೆ ಇಲ್ಲಿ ಬಂತಲ್ಲ 10 ಪ್ಲಸ್ 26 - 1 ಇಂಟು D ಅಂದ್ರೇನು? 4. 2 1s 2 13s 13 ಇಂಟು 2 ಇಂಟು 10 ಎಂತ? 20 ಪ್ಲಸ್ 26 - 1 ಏನು? 25 ಇಂಟು 4. ಈಗ 13 ಇಂಟು 20 ಪ್ಲಸ್ 25 ಇಂಟು 4 ಎಷ್ಟು ಹೇಳಿ? 100. ಸೊ 13 ಇಂಟು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಫಸ್ಟು. 100 + 20 ಎಷ್ಟು? 120.
ಅಲ್ವಾ. 120 ಇಂಟು 13 ಮಾಡೋಣ. 120 ಇಂಟು 13 ಎಷ್ಟು ನೋಡಿ, 3 0 3 2 6 3 1 3 0 2 1 0 6 5 1 ಏನಾಗುತ್ತೆ ಇದು 1560. ಸಮ್ ಆಫ್ 26 ಟರ್ಮ್ಸ್ ಇಸ್ ಈಕ್ವಲ್ಸ್ ಟು 1560. ಇಷ್ಟು ಇದೆಯಾ, ಈಸಿ ಇದೆಯಲ್ಲ ಸ್ಟೂಡೆಂಟ್ಸ್. ಇದು 2023 ಬಂದಿದ್ದು. ವೆರಿ ಈಸಿ ಇದೆಯಲ್ವಾ, ಇದರಲ್ಲೆಲ್ಲ ಏನು ಡೌಟ್ ಇಲ್ಲ ಸ್ಟೂಡೆಂಟ್ಸ್. ನನ್ನ ಹೋಪ್ ನಾನು ಮಾಡಿದ್ದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಸ್ಲೋ ಆಗಿ ಮಾಡಿದ್ದೇನೆ. ಇದೊಂಚೂರು ಲೆಂದಿ ಆಗಿರುತ್ತೆ, 1 ಅವರ್ ಇರುತ್ತೆ ಇದು. ಯಾಕಂತ ಕೇಳಿದರೆ ನಾನು 2019 ಇದೆಲ್ಲ ಆಲ್ರೆಡಿ ಮಾಡಿದ್ದೇನೆ, ಅದಕ್ಕೆ ಅದ್ರ ಮಾಡ್ತಾ ಇಲ್ಲ. ಸೊ ಒಂದಿಷ್ಟು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮನ್ನು ಮಾಡಿದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಈ ಥರ ಟೈಪೇ ಬರುತ್ತೆ ಸ್ಟೂಡೆಂಟ್ಸ್. ವ್ಯಾಲ್ಯೂ ಎಲ್ಲ ಒಂದು ಚೇಂಜ್ ಆಗ್ಬೋದು, ಬಿಟ್ಟರೆ ಕೆಲವು ಟೈಮ್ ಇದೇ ಕ್ವಶನ್ಗಳು ರಿಪೀಟ್ ಆಗ್ಬೋದು. ನಾನು ಏನು ಮಾಡಿದ್ದೀನಿ ಇದೇ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಆಯಿತಾ. ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಇನ್ನೂ ಒಂದು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮ್ ಇದೆ. ಅದು ಯಾಕಂತ ಕೇಳಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಸ್ಟೂಡೆಂಟ್. ಅದಕ್ಕೆ ಆ ಥರದೊಂದು ಪ್ರಾಬ್ಲಮನ್ನು ನಾನು ಮಾಡ್ತೇನೆ ನೋಡಿ. ಏನಿರುತ್ತೆ ಗೊತ್ತುಂಟು ಕ್ವಶನ್, ಸಮ್ ಆಫ್ ಫಸ್ಟ್ 3 ಟರ್ಮ್ಸ್, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, ಸಮ್ ಆಫ್ ಫಸ್ಟ್ 5 ಟರ್ಮ್ಸ್. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ 3 4 5 ಇದು ಯಾವುದೇ ಬಂದರು, ಓಕೆ, ವೆರಿ ಇಂಪಾರ್ಟೆಂಟ್. ಫಸ್ಟ್ 3 ಇಲ್ಲಿ ನೋಡಿ ಕ್ವಶನ್ ನೋಡ್ಕೊಳ್ಳಿ. ದೆರ್ ಆರ್ ವೇಟ್ ಸ್ಟೂಡೆಂಟ್ಸು 5 ಟರ್ಮ್ಸ್ ಇನ್ AP. ಎಷ್ಟು ಟರ್ಮ್ ಇದೆ ಅಂತ? 5 ಟರ್ಮ್ಸ್ ಇದೆ ಅಂತ ಎ ಪಿಯಲ್ಲಿ ಎಷ್ಟು ಟರ್ಮ್ ಇದೆ? 5 ಟರ್ಮ್ಸ್ ಇದೆ, ಆಯಿತಾ. ದ ಸಮ್ ಆಫ್ ದಿಸ್ ಟರ್ಮ್ಸ್, ದಿ ಸಮ್ ಆಫ್ ದೀಸ್ ಟರ್ಮ್ಸ್ ಈಸ್ 55, ಆ್ಯಂಡ್ ಫೋರ್ತ್ ಟರ್ಮ್ ಈಸ್ 5 more than sum of first 2 terms. Find the terms of the AP. Find the terms of an AP ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. There are 5 terms, there are 3 terms, there are 4 terms. ಇದು ಯಾವುದೇ ಬಂದರು ಈ ಪ್ರಾಬ್ಲಮನ್ನು ನಾನು ಮಾಡಿದ್ದೆ, ಈ ಟೈಪ್ ಪ್ರಾಬ್ಲಮನ್ನು. ಬಟ್ ಈಗ ಇದನ್ನು ಹೇಳಿಕೊಡ್ತೇನೆ ನೋಡಿ. 3 ಟರ್ಮ್ಸ್ 4 ಟರ್ಮ್ಸ್ 5 ಟರ್ಮ್ಸ್ ಇದು ಯಾವುದೇ ಬಂದರೂ ನೀವು ಡೈರೆಕ್ಟ್ ಫಾರ್ಮುಲಾ ಹಾಕ್ಬೇಕು ಸ್ಟೂಡೆಂಟ್ಸ್. ಅದು ಏನು ಫಾರ್ಮುಲಾ ಅಂತ ನಾನು ಬರಿತೇನೆ ನೋಡಿ. 3 ಟರ್ಮ್ಸ್ 4 ಟರ್ಮ್ಸ್ 5 ಟರ್ಮ್ಸ್ ಇದು ಫಾರ್ಮುಲಾ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಫಸ್ಟ್ 3 ಟರ್ಮ್ಸ್, ಫಸ್ಟ್ 4 ಟರ್ಮ್ಸ್, ಫಸ್ಟ್ 5 ಟರ್ಮ್ಸ್. 3 ಟರ್ಮ್ಸ್ ಅಂದರೆ ಈ ಫಾರ್ಮುಲಾ A - D, A, A+D. 4 ಟರ್ಮ್ಸ್ ಅಂದರೆ A - 3D, A - D, A+D, A+3D. 5 ಟರ್ಮ್ಸ್ ಅಂದರೆ 5 ಟರ್ಮ್ಸ್ ಅಂತ ಹೇಳಿದರೆ 5 ಟರ್ಮ್ಸ್ ಅಂದರೆ ಫಸ್ಟ್ 5 ಟರ್ಮ್ಸ್ ಅಂದರೆ ಈ ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 3 4 5 ಅಲ್ವಾ. ಈಗ ದ ಸಮ್ ದೆರ್ ಆರ್ 5 ಟರ್ಮ್ಸ್ ಅಂದಿದ್ದಾರೆ. 5 ಟರ್ಮ್ಸ್ ಅಂದಿದ್ದಾರೆ. ಈ ಫಾರ್ಮುಲಾ ತಗೊಳ್ಳೋಣ. ಯಾವುದಲ್ಲ ಹೇಳಿ? A - 2D, A - D, A, A+D, A+2D. ಕರೆಕ್ಟಾ? ಇದು 5 ಟರ್ಮ್ಸ್ ಅಂತ ಅರ್ಥ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. ದೆರ್ ಆರ್ 5 ಟರ್ಮ್ಸ್. ದ ಸಮ್ ಆಫ್ ದೀಸ್ ಟರ್ಮ್ಸ್ ಈಸ್ 55. ಸಮ್ ಅಂದರೆ ಮೀನಿಂಗ್ ಏನು ಹೇಳಿ? ಈ ಎಲ್ಲ ಟರ್ಮನ್ನು ಪ್ಲಸ್ ಮಾಡಿದರೆ, ಎಲ್ಲ ಟರ್ಮನ್ನು ಪ್ಲಸ್ ಮಾಡೋದಂದರೆ ಮೀನಿಂಗ್ ಏನು ಹೇಳಿ? ಇದು ಫಸ್ಟ್ ಟರ್ಮ್ ಅಲ್ವಾ, ಪ್ಲಸ್ ಸೆಕೆಂಡ್ ಟರ್ಮ್ ಅಲ್ವಾ, ಪ್ಲಸ್ ಥರ್ಡ್ ಟರ್ಮ್ ಅಲ್ವಾ, ಪ್ಲಸ್ ಫೋರ್ತ್ ಟರ್ಮ್, ಪ್ಲಸ್ A+2D. ಇದು ಎಲ್ಲ ಟರ್ಮನ್ನು ಪ್ಲಸ್ ಮಾಡಿದರೆ 55 ಬರುತ್ತಂತೆ. ಕರೆಕ್ಟಾ? ಸರಿಯಾ? ಇಲ್ಲಿ ನೋಡಿ, -2D + 2D -D + D ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತದೆ? ಎಷ್ಟು ಎ ಇದೆ ನೋಡಿ? 1A 2A 3A 4A 5A ಇಲ್ವಾ ಟೋಟಲ್? ಸೊ 5A = 55. ನಾವು ಎ ಫೈಂಡ್ ಔಟ್ ಮಾಡ್ಬೋದು ಇದನ್ನೀಗ. ಇದ್ರ ಜೊತೆ ಇಂಟು ಆಗಿದೆ, ಹಚ್ಚಿ ಹೋಗೋಗಿ ಏನಾಗುತ್ತೆ? ಡಿವೈಡ್ ಆಗುತ್ತೆ. 55/5 A = 11 ಆಗುತ್ತೆ. ಸರಿಯಾ? ಎ ಬಂತ ವ್ಯಾಲ್ಯೂ. ಓಕೆ. ಈಗ ಇನ್ನೊಂದೇನು ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಫೋರ್ತ್ ಟರ್ಮ್ ಈಸ್ 5 more than ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಇಲ್ಲಿ ನೋಡಿ, ಇಲ್ಲಿ ತಗೊಂಡಿದ್ರಲ್ಲಿ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್, ಇದು ಫಿಫ್ತ್ ಟರ್ಮ್. ಗೊತ್ತಾಯ್ತಾ? ತಗೊಂಡಿದ್ರಲ್ಲಿ ಅವ್ರು ಏನು ಹೇಳಿದ್ದಾರೆ? ಫೋರ್ತ್ ಟರ್ಮ್ ಈಸ್. ಫೋರ್ತ್ ಟರ್ಮ್ ಯಾವುದು? A+D ಅಲ್ಲ. ಈಸ್ ಅಂದರೆ ಮೀನಿಂಗ್ ಈಸ್ ಈಕ್ವಲ್ಸ್ ಟು ಈಸ್.
ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಅಂದರೆ ಏನು ಹೇಳಿ, ಫಸ್ಟ್ 2 ಟರ್ಮ್ಸ್ನ ಸಮ್. ಫಸ್ಟ್ 2 ಟರ್ಮ್ಸ್ ಯಾವುದಲ್ಲ, ಒಂದು a-2d ಮತ್ತು a-d, ಅದರದ್ದು ಸಮ್ ಅಂದರೆ ಏನು ಹೇಳಿ, ಪ್ಲಸ್. ಫಸ್ಟ್ 2 ಟರ್ಮ್ಸ್ನ ಸಮ್ಮ, ಅದಕ್ಕಿಂತ ಏನು ಹೇಳಿದ್ದಾರೆ, ಫೋರ್ತ್ ಟರ್ಮ್ ಯಾವುದು ಇದರಲ್ಲಿ, a+d, ಅದು ಈಸ್ 5 ಮೋರ್ ದೆನ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಇಲ್ಲಿದೆ, ಅದಕ್ಕಿಂತ 5 ಜಾಸ್ತಿ ಅಂತೆ, 5 ಜಾಸ್ತಿ ಅಂತೆ ಅಂತ ಹೇಳ್ತಾ ಇದ್ದಾರೆ. ಸಾಲ್ವ್ ಮಾಡೋಣ ಇದನ್ನು. a+d ಈಸ್ ಈಕ್ವಲ್ಸ್ ಟು, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇವೆರಡನ್ನ ಆ್ಯಡ್ ಮಾಡೋಣ. 2a ಆಗುತ್ತಾ, -2d -d -3d ಆಗುತ್ತಾ, +5. ಸರಿಯಲ್ಲ. ಈಗ ಇದನ್ನು ಆಚೆ ತಗೊಂಡೋಗೋಣ, ಇದನ್ನು ಆಚೆ ತಗೊಂಡೋಗೋಣ. 2a ಇದೆ ಇಲ್ಲಿ ಆಲ್ರೆಡಿ, ಪ್ಲಸ್ ಆಚೆಗೋದ್ರೆ -a, -3d ಇದೆ ಆಲ್ರೆಡಿ, ಪ್ಲಸ್ d ಆಚೆಗೋದ್ರೆ -d, +5 ಈಸ್ ಈಕ್ವಲ್ಸ್ ಟು 0. ಸರಿಯಾ. 2a - a ಏನು, a ಆಗುತ್ತಲ್ಲ, ಸರಿಯಲ್ಲ. ಮೈನಸ್ ಇದು d, ಇದು d, -4d ಆಗುತ್ತಾ, +5 ಈಸ್ ಈಕ್ವಲ್ಸ್ ಟು 0. ಈಗ a ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, 11. ಸಬ್ಸ್ಟಿಟ್ಯೂಟ್ ಮಾಡೋಣ. 11 - 4d + 5 ಈಸ್ ಈಕ್ವಲ್ಸ್ ಟು 0. ಇದು ಒಂದು ನಂಬರ್, ಇದು ಒಂದು ನಂಬರ್, ಇವೆರಡು ನಂಬರ್ನ ಆ್ಯಡ್ ಮಾಡೋದಾ. 11 + 5 ಎಷ್ಟು, 16 -4d ಈಸ್ ಈಕ್ವಲ್ಸ್ ಟು 0. ನನಗೆ ಬೇಕಾಗಿರೋದು ಡಿ. ನಾ ಈ ಟರ್ಮನ್ನೇ ಆಚೆ ತೊಗೊಂಡು ಹೋಗ್ಬೋದು, ಅಥವಾ ಡಿ ಬಿಟ್ಟು ಉಳಿದದನ್ನು ಆಚೆ ತೊಗೊಂಡು ಹೋಗೋಣ. ಇದಿಷ್ಟು ಇಲ್ಲೇ ಇರಲಿ, ಡಿ ಜೊತೆ ಏನೆಲ್ಲ ಇದೆ ಅದೆಲ್ಲ ಅಲ್ಲೇ ಇರಲಿ. -4d ಅಲ್ಲೇ ಇರಲಿ ಸ್ಟೂಡೆಂಟ್ಸ್. ವಿತ್ ಸೈನ್ ಇದು +16, ಇಲ್ಲಿ ಪ್ಲಸ್ ಇದೆ, ಆಚೆ ಹೋಗುವಾಗ -16 ಆಗುತ್ತೆ. ಈಗ ಮೈನಸ್ ಕ್ಯಾನ್ಸಲ್ ಮಾಡಿ. ಸರಿಯಾ. ಡಿ ಈಸ್ ಈಕ್ವಲ್ಸ್ ಟು, ಇದ್ರ ಜೊತೆ ಇಂಟು ಆಗಿದೆ 4, ಡಿ ಜೊತೆ ಇಂಟು ಆಗಿದ್ದು ಸ್ಟೂಡೆಂಟ್ಸು. ಇಲ್ಲಿ -4 ಇದು ಆಚೆ ಹೋಗುತ್ತೆ, +4, ಆ ಥರ ಅಲ್ಲ. ನಮ್ಗೆ ಬೇಕಾಗಿದ್ದು ಡಿ ಜೊತೆ ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗೋಕೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ವಿಚ್ ಇಂಪ್ಲೈಸ್ 4 1s 4 4s, ಡಿ ಈಸ್ ಈಕ್ವಲ್ಸ್ ಟು 4 ಈಸ್ ದ ಆನ್ಸರ್. ಆಯ್ತಲ್ಲ. ಡಿ ಬಂತು, ಎ ಬಂತು. ಕ್ವಶನ್ ಏನು ಕೇಳಿದವರು, ಫೈಂಡ್ ದ ಟರ್ಮ್ಸ್ ಆಫ್ AP. ಟರ್ಮ್ಸ್ ಅಂದರೆ ಇಷ್ಟೊತ್ತು ಟರ್ಮ್ಸ್ ಅಂತ ಹೇಳಿದ್ರೆ ನೀವು ಯಾವುದನ್ನು ತಗೊಳ್ತಾ ಇದ್ದೀರಾ ಹೇಳಿ, a+d a+2d a+3d. ಬಟ್ ಇದರಲ್ಲಿ ಅದನ್ನು ತಗೊಳ್ಳೋದಲ್ಲ, ಇಲ್ಲಿ ತೊಗೊಂಡಿದ್ರಲ್ಲ ಆಲ್ರೆಡಿ. ಟರ್ಮ್ಸ್ ಅಂದರೆ ಏನಂತ, ಯಾಕೆ ಇದನ್ನು ತೊಗೊಂಡಿದ್ದು ಗೊತ್ತಾಯ್ತಾ, ದೇರ್ ಆರ್ 5 ಟರ್ಮ್ಸ್ ಅಂತಿದ್ದಾರೆ, ಅದಕ್ಕೆ ಇದನ್ನು ತೊಗೊಂಡಿದ್ದು. ಅದಕ್ಕೆ ಹಾಕಬೇಕು ಸ್ಟೂಡೆಂಟ್ಸ್ ನೀವು. ಮತ್ತು a+2d ಹಾಕೋದಲ್ಲ, ಇದಕ್ಕೆ ಹಾಕಬೇಕು. ಇಲ್ಲೇನಿದೆ, a-2d a-d a+d a+2d ಅಲ್ವಾ. ಎ ಅಂದರೆ ಎಷ್ಟು ಬಂತು ನಮ್ಗೆ ಆನ್ಸರ್, 11. ಡಿ ಅಂದರೆ ಏನು, 4. ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದರೆ 11 11 - 2 × 4, 11 - 4, 11, 11 + 4, 11 + 2 × 4. ಇದು ನೋಡಿ, 11 - 2 × 4 ಏನು, 8 ಅಲ್ಲ. ಇಲ್ಲಿ 11 - 4 ಎಷ್ಟು, 7 ಅಲ್ಲ. ಈ 11 ಆ್ಯಸ್ ಇಟ್ ಈಸ್ ತಗೊಳ್ಳಿ. 11 + 4 ಎಷ್ಟು, 15. 2 × 4 ಎಷ್ಟು ಇಲ್ಲಿ, 8. 8 + 11 19. ಆಮೇಲೆ ಇವೆರಡನ್ನ ಆ್ಯಡ್ ಮಾಡೋದಲ್ಲ, 11 + 2 ಮಾಡೋದಲ್ಲ, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಸ್ಟೂಡೆಂಟ್ಸ್. ಇದೆಲ್ಲ ಬೇಸಿಕ್, ಇದನ್ನೆಲ್ಲ ಮಿಸ್ಟೇಕ್ ಮಾಡಬೇಡಿ. 11ಅಲ್ಲಿ 8 ಮೈನಸ್ ಮಾಡಿದರೆ ಎಷ್ಟು, 3 3, 7, 11, 15, 19. ಇದು ಆ 5 ಟರ್ಮ್ ಅಂತೆ. ಆ 5 ಟರ್ಮ್ಸನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರು ಅವರು, 55. ಹೌದಾ ನೋಡಿ, ಹೌದಾ ಅಲ್ದ ನೋಡಿ, ಕ್ರಾಸ್ ಚೆಕ್ ಮಾಡಿ. 7 + 3 10, 10 + 11 21, 31, 36, 46, 46 + 9 ಎಷ್ಟು, 55. ಸಿಂಪಲ್ ಅಲ್ಲ, ಬಂತಲ್ಲ, ಕರೆಕ್ಟಾ. ಅದಾದಮೇಲೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ, ಕ್ರಾಸ್ ವೆರಿಫೈ ಮಾಡ್ತಾ ಇರೋದು ನಾನು. ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಅಂದರೆ ಫೋರ್ತ್ ಟರ್ಮ್ ಅನ್ನೋದು ಇವೆರಡನ್ನ ಸಮ್ ಮಾಡಿ ಅದಕ್ಕೆ +5 ಮಾಡಿದರೆ ಫೋರ್ತ್ ಟರ್ಮ್ ಬರುತ್ತಂತ ಮೀನಿಂಗ್. ಫೋರ್ತ್ ಟರ್ಮ್ ಏನು, 15. ಇವೆರಡನ್ನು ಸಮ್ ಮಾಡಿ. 7 + 3 ಎಷ್ಟು, 10. ಅದಕ್ಕೆ 5 ಆ್ಯಡ್ ಮಾಡಬೇಕಂತೆ. 10 + 5 ಎಷ್ಟು, 15. ಹೌದಲ್ವಾ, ಇದೇ ಬಂತಲ್ಲ, ಕ್ರಾಸ್ ವೆರಿಫೈ ಆಯ್ತಲ್ಲ ಸ್ಟೂಡೆಂಟ್ಸು. ಈ ಥರ ಪ್ರಾಬ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದೇ ಪ್ರಾಬ್ಲಮನ್ನು ಬೇರೆ ಥರ ಕೊಟ್ಟಿರ್ತಾರೆ. 4 ಟರ್ಮ್ಸಿಗೆ ಕೊಡ್ಬೋದು, 3 ಟರ್ಮ್ಸಿಗೆ ಕೊಡ್ಬೋದು. 3 ಟರ್ಮ್ಸಿಗೆ ಕೊಟ್ಟಾಗ ಈ ಫಾರ್ಮುಲಾ ತಗೊಳ್ಳಿ, a - d, a, a+d. 4 ಟರ್ಮ್ಸಿಗೆ ಕೊಟ್ಟಿದ್ದಾರೆ a-3d, a-d, a+2d, a+d, a+3d. ಈ ಫಾರ್ಮುಲಾ ತಗೊಳ್ಳಿ. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಬಂದರೆ ಇದೇ ಫಾರ್ಮುಲಾ ತಗೊಳ್ಬೇಕು ಸ್ಟೂಡೆಂಟ್. ಅರ್ಥ ಆಯ್ತಾ. ಸಮ್ ಆಫ್ ಫಸ್ಟ್ 5 ಟರ್ಮ್ಸ್, ಅದೇ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂತ ಹೇಳಿದಾಗ S6 ಅಂತ ತಗೊಳ್ಬೇಕು. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದರೆ S10. ಸಮ್ ಯೂಸ್ ಮಾಡೋದು ಯಾವಾಗ ಹೇಳಿ, ಎಸ್ ಯೂಸ್ ಮಾಡೋದು ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಸಮ್ ಆಫ್ ಫಸ್ಟ್ 18 ಟರ್ಮ್ಸ್, ಆವಾಗ ಮಾತ್ರ S18 ಅಂತ ಯೂಸ್ ಮಾಡಬೇಕು. ಅದೇ ಸಮ್ ಆಫ್ 3rd ಟರ್ಮ್ ಆ್ಯಂಡ್ 4th ಟರ್ಮ್ ಅಂದರೆ ಏನು ಮಾಡ್ತೀರಿ ಹೇಳಿ, 3rd ಟರ್ಮ್ ಅಂದರೆ A3, 4th ಟರ್ಮ್ ಅಂದರೆ A4, ಅದರ ಸಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನೀವು ಕನ್ಫ್ಯೂಸ್ ಆಗೋದೇ ಅಲ್ಲೇ, ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯಿತಾ. ಇದು ಇಂಪಾರ್ಟೆಂಟ್.
ಆಲ್ಮೋಸ್ಟ್ ಎಲ್ಲ ಟೈಪ್ ಪ್ರಾಬ್ಲಮನ್ನು ಮಾಡಿದ್ದೇನೆ ಸ್ಟೂಡೆಂಟ್ಸು. ಇನ್ನು ಒಂದು ಪ್ರಾಬ್ಲಮ್ ಮಾಡ್ತೇನೆ ಆಯಿತಾ. ಇದು ನಾನು 2019, 20, 21, 22, 23 ಸಪ್ಲಿಮೆಂಟ್ರಿ ರೆಗ್ಯುಲರ್ ಎಲ್ಲದನ್ನೂ ಮಾಡಿದ್ದೇನೆ. ಮಾಡೆಲ್ ಕ್ವಶನ್ ಪೇಪರು ಮಾಡಿದ್ದೇನೆ, ಪ್ರಿಪ್ರೇಟ್ರಿದು ಮಾಡಿದ್ದೇನೆ. ದಯವಿಟ್ಟು ಒಂದ್ಸತಿ ನೋಡಿ, ನನ್ನ ಪ್ಲೇ ಲಿಸ್ಟಲ್ಲಿ ಒಂದ್ಸತಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ ಆಯಿತಾ. ಸರಿ, ಇದು ಒಂದು ಪ್ರಾಬ್ಲಮ್ ಮಾಡಿ ಇಲ್ಲಿಗೆ ನಾನು ಅರಿಥಮೆಟಿಕ್ ಪ್ರೋಗ್ರೆಷನ್ನ ಸ್ಟಾಪ್ ಮಾಡ್ತೇನೆ. ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೇನೆ. ಗೊತ್ತಿಲ್ಲದೆ ಇರೋದು ನನಗೆ ಕೇಳಿ ಆಯಿತಾ. An AP consists of 50 terms. An AP consists of 50 ಟರ್ಮ್ಸ್. ಇಲ್ಲಿ ಕಾಣಿ, ಎ ಪಿಯಲ್ಲಿ 50 ಟರ್ಮ್ ಇದೆ ಅಂತ, 50 ಟರ್ಮ್ ಇದೆ ಅಂತ ಅವರು ಹೇಳಿದ್ದಾರೆ ಅಲ್ವಾ. ಆಫ್ ವಿಚ್ 50 ಟರ್ಮ್ ಇದೆಯಂತೆ, ಅದರಲ್ಲಿ ಥರ್ಡ್ ಟರ್ಮ್ 12 ಅಂತೆ ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 106. ಫೈಂಡ್ 29th ಟರ್ಮ್. ಸ್ಟೂಡೆಂಟ್ಸ್, ಇದರಲ್ಲಿ ಫಾರ್ಮುಲಾ ಬರೆಯೋದನ್ನೆಲ್ಲ ಮಿಸ್ ಮಾಡಬೇಡಿ. ನಾನು ಕೆಲವುದೆಲ್ಲ ಡೈರೆಕ್ಟ್ ಮಾಡಿದ್ದೇನೆ, ನೀವು ಫಾರ್ಮುಲಾ ಬರೆದು ಮಾಡಿ ಆಯಿತಾ. ಆ್ಯಂಡ್ ಎ ಪಿ ಕನ್ಸಿಸ್ ಆಫ್ 50 ಟರ್ಮ್ಸ್. ಎ ಪಿಲಿ ಎಷ್ಟು ಟರ್ಮ್ ಇದೆ? 50 ಟರ್ಮ್ಸ್ ಅಲ್ವಾ. ಆಫ್ ವಿಚ್ ಥರ್ಡ್ ಟರ್ಮ್ ಇಸ್ 12. ಥರ್ಡ್, ಸೆಕೆಂಡ್, ಫೋರ್ತ್, ಥರ್ಡ್ ಇದೇನೇ ಬಂದರೂ A3 ಈಸ್ ಈಕ್ವಲ್ಸ್ ಟು 12. ಸರಿಯಾ. ಆ್ಯಂಡ್ ಲಾಸ್ಟ್ ಟರ್ಮ್ ಇಸ್ 106. ನಿಮ್ಗೆ ಇಲ್ಲಿ ಲಾಸ್ಟ್ ಟರ್ಮ್ ಬಂತ, ನೀವು ಇಲ್ಲಿ ಟೆನ್ಷನ್ ತೊಗೊಳ್ತೀರಾ. ಇಲ್ದಿದ್ರೆ ಎಲ್ ಅಂತಿದ್ದಿಲ್ಲ, ಆ ಫಾರ್ಮುಲಾ ಹಾಕ್ತೀರ. ಅಲ್ಲ ಸ್ಟೂಡೆಂಟ್, ಲಾಸ್ಟ್ ಟರ್ಮ್ ಇಸ್ 106. ಎಷ್ಟು ಟರ್ಮ್ ಇದೆ? ಇರೋದು 50 ಟರ್ಮ್. 50 ಟರ್ಮಲ್ಲಿ ಲಾಸ್ಟ್ ಟರ್ಮ್ ಯಾವುದಾಗಿರುತ್ತೆ? 50th ಟರ್ಮೇ ಲಾಸ್ಟ್ ಟರ್ಮ್ ಅಲ್ವಾ. ಹಾಗಾದರೆ A50 ಅಂತ ತೊಗೊಳ್ಬೋದಾ ನಾನು? ಅದೇ ಲಾಸ್ಟ್ ಟರ್ಮ್ ಅಲ್ಲ, ಇರೋದೇ 50 ಟರ್ಮ್ಸ್. ಲಾಸ್ಟ್ ಟರ್ಮ್ ಅಂದಿದ್ದಾರೆ, ದಟ್ ಈಸ್ ದ ಲಾಸ್ಟ್ ಟರ್ಮ್ ಇಸ್ ಈಕ್ವಲ್ ಟು 106. ಕ್ವಶನ್ ಏನು ಕೇಳಿದ್ದು? ಫೈನ್ ದ 29th ಟರ್ಮ್. A29 ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಇದೇನಾಗುತ್ತೆ ಹೇಳಿ? A+2D ಅಲ್ಲ. ನಾನು ಇಲ್ಲಿ ಡೈರೆಕ್ಟ್ ಆಗ್ತಾ ಇದ್ದೇನೆ, ನೀವು ಫಾರ್ಮುಲಾ ಹಾಕಿ ಸ್ಟೂಡೆಂಟ್ಸು. ಇದೇನಾಗುತ್ತೆ? A+49D ಆಗುತ್ತೆ. 106 ಸಾಲ್ವ್ ಮಾಡೋಣ. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ನಾವೇನು ಯಾವುದಕ್ಕೂ ಮಲ್ಟಿಪ್ಲೈ ಮಾಡೋ ಅಗತ್ಯ ಇಲ್ಲಲ್ಲ. ಯಾಕೆ ಹೇಳಿ? ಡೈರೆಕ್ಟ್ ಅದೇ ಎ ಹೋಗುತ್ತಲ್ಲ. ಇಲ್ಲಿ ನೋಡಿ, ಈ ಎ ಕ್ಯಾನ್ಸಲ್ ಆಗಿ ಹೋಗುತ್ತಲ್ಲ ಅಲ್ವಾ. ಇಲ್ಲಿ ಮೈನಸ್ ಬರುತ್ತೆ, ಆವಾಗ -47D ಉಳಿತದೆ ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿ +2D -49D, ಇಲ್ಲೂ -94 ಉಳಿತದೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ಲ? ಮೈನಸ್ ಮಾಡಿದ್ದನ್ನು ಮೈನಸ್ ಕ್ಯಾನ್ಸಲ್ ಮಾಡಿ. ನನಗೆ ಬೇಕಾಗಿರೋದು D 94 ಡಿವೈಡೆಡ್ ಬೈ 47. ಇದ್ರ ಜೊತೆ ಮಲ್ಟಿಪ್ಲೈ ಆಗಿದೆ ಇಂಟು D ಜೊತೆ ಮಲ್ಟಿಪ್ಲೈ ಆಗಿರೋದು ಈಚೆಗಡೆ ಬರುವಾಗ ಡಿವೈಡ್ ಆಗುತ್ತೆ. 47 1s 47 2s. D ಈಸ್ ಈಕ್ವಲ್ಸ್ ಟು 2 ಸರಿಯಾ. ಸಬ್ಸ್ಟಿಟ್ಯೂಟ್ D ಈಸ್ ಈಕ್ವಲ್ಸ್ ಟು 2 ಇನ್ ಎನಿ ಒನ್ ಆಫ್ ದ ಇಕ್ವೇಷನ್. ಯಾವುದಕ್ಕೆ ಹಾಕೋಣ? ಇಕ್ವೇಷನ್ 1ಗೆ ಹಾಕೋಣ. ಇಕ್ವೇಷನ್ 1ಗೆ ಹಾಕ್ತೇನೆ. A+2D ಈಸ್ ಈಕ್ವಲ್ಸ್ ಟು 12. A+2 ಇಂಟು D ಅಂದರೆ ಎಷ್ಟು? 2 ಅಲ್ವಾ. ಹಾಕೋಣದನ್ನು ಈಸ್ ಈಕ್ವಲ್ಸ್ ಟು 12. A+4 ಈಸ್ ಈಕ್ವಲ್ಸ್ ಟು 12. +4 ನಾಚನೆ ನೋಡಿದ್ರೆ ಏನಾಗುತ್ತೆ? -4 ಆಗುತ್ತಲ್ಲ. 12 - 4 ಈಸ್ ಈಕ್ವಲ್ಸ್ ಟು A ಈಸ್ ಈಕ್ವಲ್ಸ್ ಟು 8. ಕರೆಕ್ಟಾ? ಕ್ವಶನ್ ಏನು ಕೇಳಿದ್ದು? 29th ಟರ್ಮ್ ಅಲ್ವಾ. A29 ಅಂದರೆ ಏನಾಗುತ್ತೆ? ಫಾರ್ಮುಲಾ ಹಾಕಿದರೆ A+28D ಅಲ್ಲ. A+n - 1 ಇಂಟು D. A ಅಂದರೆ ಏನು? 8 + 28. D ಅಂದರೆ ಏನು? 2. 8 + 28 ಇಂಟು 2 ಎಷ್ಟು? 56. 56 + 8 ಅಂದರೆ 64. ಇದು ನಿಮ್ಮ 29th ಟರ್ಮ್. ಸರಿಯಾ? ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದಕ್ಕೆ 1 ಮಾರ್ಕ್ ಕೊಡ್ತಾರೆ, ಇದಕ್ಕೆ 1 ಮಾರ್ಕ್ ಕೊಡ್ತಾರೆ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಇಫ್ ಇಟ್ ಈಸ್ 3 ಮಾರ್ಕ್ಸ್ ಫಾರ್ 3 ಮಾರ್ಕ್ಸ್ ಆಯಿತಾ. 4 ಮಾರ್ಕ್ಸಿಗಾದರೆ ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತಾರೆ. ಹೋಪ್ ಎಲ್ಲದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಇದು 1 hour ಲಾಂಗ್ ಇದೆ, 1 hour ಲೆಂದಿ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಕವರ್ ಆಗಿದೆ. ಫಸ್ಟ್ 40 ಪಾಸಿಟಿವ್ ಇಂಟೀಜರ್, ಸಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್ಸ್, ಎಕ್ಸೀಡ್ ಆಗೋದು 1 2 3 4 5 6 7 8 ಪ್ರಾಬ್ಲಮ್ಸ್ ಇಲ್ಲಿ ಮಾಡಿದ್ದೇನೆ ಸ್ಟೂಡೆಂಟ್ಸ್. ಅದು ಬಿಟ್ಟು ಮತ್ತು ಪ್ರಾಬ್ಲಮ್ಸ್ಗಳು ಅದರಲ್ಲಿದೆ, ಪ್ಲೇ ಲಿಸ್ಟಲ್ಲಿ ಇದೆ ನೋಡಿ. ಅರಿಥಮೆಟಿಕ್ ಪ್ರೋಗ್ರೆಷನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ಅಲ್ಲಿ ಮಾಡಿದ್ದೇನೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಆಯಿತಾ. ಅದನ್ನು ನೋಡ್ಕೊಳ್ಳಿ ಆಯಿತಾ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ ಸ್ಟೂಡೆಂಟ್ಸ್. ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ನಾನು ಮಾಡುವಾಗ ನಿಮ್ಗೆ ಈಸಿ ಅಂತ ಅನಿಸುತ್ತೆ, ನೀವು ಮಾಡುವಾಗ ನಿಮ್ಮ ಮಿಸ್ಟೇಕ್ಸ್ ಏನಂತ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ. PDF ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ಈ ನಂಬರ್ಗೆ. ನಾನು PDF ಕೂಡ ಶೇರ್ ಮಾಡ್ತೇನೆ. ಆ PDF ಅಲ್ಲಿರೋ ಎಲ್ಲ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ. 100% ಅದೇ ಬರುತ್ತೆ. ಒಂದು 15-20 ಪ್ರಾಬ್ಲಮ್ ಇದೆ, ಅದನ್ನು ಟ್ರೈ ಮಾಡಿ. ಅದರಲ್ಲಿ ಏನು ಡೌಟ್ ಇದೆ ನಂಗೆ ಕೇಳಿ ನಾನು ಕಳಿಸ್ತೇನೆ ಆಯಿತಾ. ನಾನು ನಿಖಿಲೇಶ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಮೆಸೇಜ್ ಹಾಕಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಶುಭ ದಿನ ಎಲ್ರಿಗೂ. ಧನ್ಯವಾದ.